ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ನಾವು ನೋಡಿದಂಥ ಒಂದು ಜಾಗದ ಕತೆ ಏನಾಯಿತು ಎಂಡಿಂಗಲ್ಲಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ವಿ, ಇದೊಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು. ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂತಲೂ ಬೇಕಾದ್ರೆ ನೀವು ಕನ್ಸಿಡರ್ ಮಾಡ್ಬೋದು, ಅಥವಾ ಇದು ನಾವು ಹೇಗೆ ಇದನ್ನು ಫೇಸ್ ಮಾಡಿದ್ವಿ ಅನ್ನೋದನ್ನ ಬೇಕಾದರೆ ನೀವು ಸ್ಟೋರಿ ಬೇಕಾದರೂ ಅಂತಲೂ ಅನ್ಕೋಬೋದು. ಸೊ ಎನಿಥಿಂಗ್ ಈಸ್ ಫೈನ್ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡದೇ ಇದ್ದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ಆದರೆ ನಾನು ವಿಡಿಯೋ ಮಾಡಿದ್ರೆ ಅಟ್ಲೀಸ್ಟು ನೆಕ್ಸ್ಟ್ ಯಾರು ಇದನ್ನು ಈ ಥರ ತೊಗೊಳೋದಕ್ಕೆ ಹೋಗ್ತಾರೆ ಅಂಥವ್ರಿಗೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ವಾಸ್ ನಾಟ್ ಎ ಹ್ಯಾಪಿ ಎಂಡಿಂಗ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೇಳಬೇಕಂದ್ರೆ. ಫಸ್ಟು ಇದು ನಾವು ನೋಡೋಕ್ಕೆ ಹೋಗಿದ್ದು ಈ ಜಾಗನ, ಓಕೆನಾ. ಇದು 1 ಎಕರ್ 20 ಗುಂಟಾಸ್ ಲ್ಯಾಂಡು. ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಹೇಳೋದು ಬೇಡ, ಬಟ್ ಸಮ್ವೇರ್ ಅಂತ ನಾನು ಹೇಳ್ತೀನಿ, ಓಕೆನಾ. ಸೊ ಈ ಒಂದು ಜಾಗ ನಮ್ಮ ಮನೆಯಿಂದ ಒಂದು 40ರಿಂದ 45 ಕಿಲೋಮೀಟ್ರಲ್ಲಿ ದೂರದಲ್ಲಿತ್ತು, ಓಕೆನಾ. ಸೊ ತುಂಬ ಇಷ್ಟ ಆಗಿಬಿಡ್ತು ನೋಡಿದ ತಕ್ಷಣ. ಇದು 12 ಎಕರ್ಸ್ ಬೌಂಡ್ರಿ, ಅದರಲ್ಲಿ 1.2 ಏನೋ ಅವರು ಸೇಲ್ ಮಾಡ್ತಿದ್ರು. ಆಲ್ಮೋಸ್ಟ್ ಇನ್ನೆಲ್ಲದು ಆಲ್ಮೋಸ್ಟ್ ಸೇಲ್ ಆಗಿ ಹೋಗ್ಬಿಟ್ಟಿತ್ತು. ಇದು ಬಂದು ಯಾರೋ ಓನರ್ ಇರ್ತಾರಲ್ಲ ಅವರು ಇದನ್ನು ಸೆಲ್ ಮಾಡ್ತಾ ಇರೋದು ಈ ಪ್ರಾಪರ್ಟಿನ, ಓಕೆನಾ. ಅಂದರೆ ಈ ಹಳ್ಳಿ ಕಡೆ ಗೊತ್ತಲ್ವ ನಿಮಗೆ, ಇವಾಗೆಲ್ಲ ತುಂಬ ಜನ ಲ್ಯಾಂಡ್ಗಳನ್ನ ಸೆಲ್ ಮಾಡ್ತಾರೆ, ಅಂದರೆ ಕೃಷಿ ಭೂಮಿಗಳನ್ನ ತುಂಬ ಜನ ಸೆಲ್ ಮಾಡ್ತಾರೆ, ಓಕೆನಾ. ಸೊ ನಮಗೊಂದು 2 ವರ್ಷದಿಂದನೂ ಒಂದು ಕೃಷಿ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು, ಭಾರಿ ಅಂದರೆ ಭಾರಿ ಆಸೆ ಇತ್ತು. ಏನಕ್ಕೆಂದರೆ ನನಗದು ಏನೋ ತುಂಬ ಇಷ್ಟ. ಇವಾಗ ಒಂದು ಆ ನೇಚರ್ಗೆ ಕನೆಕ್ಟ್ ಆಗೋದು, ಅಥವಾ ನನಗೆ ಆಮೇಲೆ ಈ ನೇಚರ್ ಮಧ್ಯೆ ಇರೋದು, ಈ ಬೆಂಗಳೂರು ಟ್ರಾಫಿಕ್ಕು ಇವೆಲ್ಲ ನಮಗೆ ಆಗಿ ಬರಲ್ಲ ಅಷ್ಟೊಂದು ಅಂತ ನಮಗೆ ಅರ್ಥ ಆಗಿ ನಾವು ಒಂದು ಕೃಷಿ ಭೂಮಿನ ತೊಗೋಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಫಸ್ಟು ನಮ್ಮ ಬಜೆಟ್ ಎಷ್ಟಿತ್ತು ಅಂತ ಹೇಳಿದ್ರೆ 40ರಿಂದ 45 ಲಕ್ಷ ಅಂತ ಇತ್ತು. ಅಂದರೆ ಇಟ್ ವಾಸ್ 2 ಇಯರ್ಸ್ ಬ್ಯಾಕ್ ನಾನು ಹೇಳ್ತಿರೋದು. 2 ಇಯರ್ಸ್ ಬ್ಯಾಕಲ್ಲಿ ನಮ್ಗೆ ಅಷ್ಟಿತ್ತು. ಬಟ್ ಎಂಡಲ್ಲಿ ನಮಗೆ ಅಷ್ಟಕ್ಕೆ ಸಿಗಲ್ಲ ಅಂತ ಗೊತ್ತಾದಾಗ ನಾವು ಅಪ್ ಟು 1 CR ಸ್ಟ್ರೆಚ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಹುಡುಕಿದ್ವಿ. ಯಾವ ಲ್ಯಾಂಡು ಕೂಡ ಅಲ್ಲಿ 1 CR ಕಮ್ಮಿ ಯಾವುದು ಅಂತ ಇಲ್ಲ, ಓಕೆನಾ. ಅಂದರೆ ನೀವು ಇಲ್ಲಿಂದ ಟಿಲ್ ಕನಕಪುರ ಮತ್ತು ರಾಮನಗರ ಆ ಕಡೆ ಸೈಡ್ ಹೋದರೂ ಕೂಡ 1 CR ಅಂದರೆ ತುಂಬ ಒಳ್ಳೆಯ ಭೂಮಿ ನಾನು ಹೇಳ್ತಾ ಇರೋದು. ರೋಡ್ ಸೈಡ್ಗೆ ಇರುತ್ತೆ, ರೋಡ್ ಇರುತ್ತೆ, ಮೆಟ್ಲಿಂಗ್ ರೋಡಲ್ಲ ಆ ಥರ. ಮೆಟ್ಲಿಂಗ್ ರೋಡೆಲ್ಲ ಇದ್ದರೆ ಒಳಗಡೆ ಇದ್ದರೆ ಸ್ವಲ್ಪ ಕಾಡು ಒಳಗೆಲ್ಲ ಇದ್ದರೆ ಕಮ್ಮಿಗೆ ಸಿಗುತ್ತೆ. ಬಟ್ ನಮಗೆ ಬೇಕಿದ್ದು ಹೆಂಗೆ ಅಂದರೆ ಸ್ವಲ್ಪ ಸೆಕ್ಯೂರಿಟಿ ನೋಡ್ತಾರೆ, ಅಂದರೆ ವಿಲೇಜ್ಗೆ ಹತ್ತಿರ ಇರಬೇಕು, ರೋಡ್ ಇರಬೇಕು, ಮೇಯ್ನಾಗಿ ಅಲ್ಲಿ ರೋಡ್ ಆ್ಯಕ್ಸಸ್ ಇರಬೇಕು ನಾವು ಹೋಗೋ ಪ್ರಾಪರ್ಟಿಗೆ ಅಂತ. ನಿಮಗೆ ಗೊತ್ತಲ್ಲ ಅವ್ರು ಹೇಗೆ ಸ್ವಲ್ಪ ಪ್ರಾಪರ್ಟಿ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್. ಅವರು ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಟ್ಟರೂ ಪರವಾಗಿಲ್ಲ, ಬಟ್ ಅವರು ಅಂಥ ಪ್ರಾಪರ್ಟಿಗಳು ಸುಮ್ಮನೆ ಹೋಗಿ ಹಳ್ಳಕ್ಕೆ ಬೀಳಲ್ಲ, ಓಕೆನಾ, ಆ ರೀತಿ. ಸೊ ನಾವು ಇದೊಂದು ಲ್ಯಾಂಡ್ ನಮ್ಗೆ ಇಷ್ಟ ಆದಮೇಲೆ ನಾವೇನು ಮಾಡಿದ್ವಿ, ತುಂಬ ಸರಿ ಮೀಟಿಂಗ್ ಆಯಿತು. ಆ್ಯಕ್ಚುಲಿ ತುಂಬ ಸರಿ ಅಂದರೆ ಒಂದು 4-5 ಸರಿ ಅಲ್ಲಿಗೆ ಹೋಗೋದು ಮತ್ತೆ ಬರೋದು, ಅಲ್ಲಿಗೆ ಹೋಗೋದು. ಅಂದರೆ ಪ್ರೊಸೀಜರ್ಸ್ಗಳು ಏನೇನಿರುತ್ತೆ ಅದನ್ನೆಲ್ಲ ಸ್ಟಾರ್ಟಿಂಗಿಂದನೂ ಅದನ್ನು ಮುಗಿಸ್ಕೊಬೇಕಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗೋದು ಮತ್ತೆ ಬರೋದು ಹೀಗೆ ಮಾಡ್ತಾಯಿದ್ವಿ. ಫಸ್ಟಲ್ಲಿ ನಮಗೆ ಪ್ರಾಪರ್ಟಿ ಇಷ್ಟ ಆಯಿತು, ನಾವು ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಮಾಡಿದ್ವಿ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ ಅವ್ರಿಗೆ ಅಡ್ವಾನ್ಸ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಬರಬೇಕು, ಕರೆಕ್ಟ್ ಅಲ್ವಾ. ಸೊ ಅವತ್ತು ಒಂದಿನ ಡೇಟ್ ಫಿಕ್ಸ್ ಮಾಡಿದ್ರು ಅವರು. ಹಿಂಗೆ ಅಡ್ವಾನ್ಸು ಕೊಟ್ಬಿಟ್ಟು ನಾವು ಆ ಡಾಕ್ಯುಮೆಂಟ್ನ ಇಸ್ಕೊಂಡು ಬಂದ್ವಿ. ಅಲ್ಲಿಂದ 15 ದಿವಸ ಲಾಯರ್ ವೆರಿಫಿಕೇಷನ್, ಓಕೆನಾ. ನಮಗೆ ಅದನ್ನು ಇಸ್ಕೊಂಡು ಬಂದ್ವಿ, ಆ ಡಾಕ್ಯುಮೆಂಟ್ಸು ಕೊಟ್ವಿ. ಆಮೇಲೆ ಲಾಯರ್ಗೆ ಏನೇನು ಕೊಡಬೇಕು ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಏನಿರಲಿಲ್ಲ, ಇವರು ರ್ಯಾಂಡಮಾಗಿ ಇಟ್ಕೊಂಡಿದ್ರು. ಆಮೇಲೆ ಒಂದೊಂದೇ ಕೇಳಿ ನಾವು ಒಂದು ಲಾಯರ್ ಲಿಸ್ಟ್ ಮಾಡಿ ಕೊಟ್ಬಿಡ್ತಾರಲ್ಲ ನಮಗೆ. ಸೊ ಲಿಸ್ಟ್ ಮಾಡಿ ಇಂತಿಂಥ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿಕೊಂಡು ಎಲ್ಲ ಲಾಯರ್ ವೆರಿಫಿಕೇಷನ್ ಮಾಡಿಸಿದ್ವಿ. ಆ್ಯಂಡ್ ಅದರಲ್ಲಿ ಕ್ಲಿಯರ್ ಟೈಟಲ್ ಬಂತು ನಮಗೆ, ಓಕೆನಾ. ಇನ್ನೇನಿದು ಕ್ಲಿಯರ್ ಟೈಟಲ್ ಆಗೋಯ್ತಲ್ಲ, ಇನ್ನೇಂತ ನಮ್ಮದೇನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಇನ್ನೇನು ಇದಕ್ಕೆ ದುಡ್ಡು ಕೊಡೋದು, ಈ ಲ್ಯಾಂಡ್ನ ನಮಗೆ ಹೆಸ್ರಿಗೆ ಬರ್ಸ್ಕೊಳ್ಳೋದು ಅಷ್ಟೇ ಅಂತ ಅಂದ್ಬಿಟ್ಟು ನಾವು ಖುಷಿಯಾಗಿದ್ವಿ, ಓಕೆನಾ. ಲಾಯರ್ ವೆರಿಫಿಕೇಷನಲ್ಲಿ ನಿಮಗೆ ಬೌಂಡ್ರಿ ಮಾರ್ಕಿಂಗ್ ಆಗಲಿ ಅಥವಾ ಅದನ್ನೆಲ್ಲ ಇವ್ರು ನೋಡಲ್ಲ, ಅಂದರೆ ನಕ್ಷೆ ಅದನ್ನೆಲ್ಲ ಲಾಯರ್ ನೋಡಲ್ಲ, ಓಕೆನಾ. ಲಾಯರ್ ವೆರಿಫಿಕೇಷನ್ ಮಾಡೋದು ಏನಂದರೆ ಈ ಲ್ಯಾಂಡ್ ಯಾರಿಂದ ಯಾರಿಗೆ ಬಂದಿದೆ, ಯಾರ ಹೆಸರಲ್ಲಿತ್ತು, ಅವ್ರ ವಂಶವೃಕ್ಷ ಅದನ್ನೆಲ್ಲ ನೋಡ್ತಾರೆ. ಅಂದರೆ ಅದೆಲ್ಲ ಕ್ಲಿಯರ್ ಆಗಿದ್ದರೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರು, ಓಕೆನಾ. ಸೊ ಇದನ್ನೆಲ್ಲ ಫಸ್ಟು ನೋಡೋದು. ಇದು ಚಿಕ್ಕ ಡೀಟೇಲ್ಸ್, ಓಕೆನಾ. ನಮಗೆ ಹೆಣ್ಮಕ್ಳು ತುಂಬ ಹಠ ಮಾಡ್ತೀವಿ, ಏನಾದರೂ ಹಿಂಗೆ ತೊಗೊಬೇಕಾದ್ರೆ ತುಂಬ ಹಠ ಮಾಡ್ತೀವಿ. ಎಲ್ಲೆಲ್ಲಿ ನಾವು ಯಾಮಾರಬಾರ್ದು ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ನಿಮಗೆ ಹೇಳ್ತಾ ಇರೋದು, ಓಕೆನಾ. ತುಂಬ ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋನ ನೋಡಿ, ನಿಮಗೆ ಡೆಫಿನೆಟ್ಲಿ
ಒಂದು ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಸಿಗುತ್ತೆ. ನಾನು ಲಾಯರ್ ವೆರಿಫಿಕೇಷನ್ ಆಯ್ತಲ್ಲ, ಇನ್ನೇನು ಲೇಟ್ ಮಾಡೋದು, ತಗೊಂಬಿಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಇವಾಗ ಆಗಸ್ಟ್ ಅಲ್ವಾ, ಆಗಸ್ಟ್ ಈ ಟೈಮಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಆಗೋಗ್ಬೇಕಿತ್ತು ಇವಾಗ ಹಂಗೆ ನೋಡೋಕ್ಕೆ ಹೋದರೆ. ಓಕೆನಾ, ನಾವು ಸೆಪ್ಟೆಂಬರ್ ಎಂಡ್ವರೆಗೂ ಟೈಮ್ ಕೇಳಿದ್ವಿ. ಏನಕ್ಕೆ ಅಂದರೆ ಆ ಟೈಮ್ ಕೇಳಿದ್ದು ಒಂಥರ ಒಳ್ಳೆಯದಾಯಿತು ಅಂತ ನಮ್ಗನ್ಸುತ್ತೆ. ಸೆಪ್ಟೆಂಬರ್ ಎಂಡ್ವರೆಗೂ ಕೇಳಿದ್ವಿ, ಬಿಕಾಸ್ ಆವಾಗೊಂದು ಬಲ್ಕ್ ಅಮೌಂಟ್ ಬರೋಕ್ಕಿತ್ತು ನಮಗೆ. ಹಾಗಾಗಿ ನಾವೇನು ಮಾಡಿದ್ವಿ, ಈ ಎಂಡ್ಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಏನೇ ಆದ್ರೂ ಕೂಡ ಅಂತ ಹೇಳಿ. ಅವ್ರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು, ಇಲ್ಲ ಬೇಗ ಮಾಡ್ಕೊಬೇಕು ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ಇಲ್ಲ, ನಮ್ದು ಕ್ಲಿಯರ್. ಯಾಕೆಂದರೆ ಸೋಮು ಒಂದು ಸರಿ ಅವರು ಡಿಸ್ಕಷನ್ಗೆ ಕೂತ್ಕೊಂಡ್ರೆ ತುಂಬ ಕರೆಕ್ಟಾಗಿ ಮಾತಾಡ್ತಾರೆ. ನಮ್ಮ ಕಡೆಯಿಂದ ಏನಿದೆ ಅದು ಅಷ್ಟೇ. ಬಿಕಾಸ್ ನೀವು ದುಡ್ಡು ಕೊಟ್ಟು ಬೈ ಮಾಡ್ತಾಯಿದ್ದೀರಾ, ಅವ್ರು ಏನೋ ಹೇಳ್ತಾರೆ, ಅವರೇನೋ ಫೋರ್ಸ್ ಮಾಡ್ತಾರೆ ಅಂತ ನೀವು ಒಪ್ಕೊಬಾರ್ದು ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ. ಅವರೇನೇ ಹೇಳಿದ್ರು ಇವ್ರು ಒಪ್ಪಿಲ್ಲ. ಇಲ್ಲ, ನಾನು ಅದೇ ಟೈಮ್ಗೆ ನಾನು ಮಾಡ್ಕೊಳ್ಳೋದು. ಯಾಕೆಂದರೆ ನಂದು ನೆಕ್ಸ್ಟ್ ಕಮಿಟ್ಮೆಂಟು ನಾನು ಕ್ಲಿಯರಾಗಿ ನೋಡ್ಕೋಬೇಕಲ್ಲ. ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ನಾನು ಹಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ರು, ನಾವು ಸೆಪ್ಟೆಂಬರ್ ಎಂಡಿಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಲಾಯರ್ ವೆರಿಫಿಕೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಪ್ರೊಸೀಜರಿಗೆ ಮೂವ್ ಆದ್ವಿ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ, ಈ ಏರಿಯಾ ಇರುತ್ತಲ್ವಾ, ಈ ಲ್ಯಾಂಡ್ದು ಸರ್ವೆ ಆಗಬೇಕು. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಮಗೂ ಗೊತ್ತಿರಲಿಲ್ಲ. ಸರ್ವೆ ಮಾಡಿಸ್ಬೇಕು ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ. ನೋಡಿ, ಯಾರೇ ಆಗಲಿ ಯಾಮಾರ್ಬಿಟ್ಟು ಸರ್ವೆ ಮಾಡಿಸ್ತೀರಾ ನೀವು ಲ್ಯಾಂಡನ್ನ ಸುಮ್ಮನೆ ತೊಗೊಂಡ್ರಿ ಅಂದರೆ, ಇದು ಇವಾಗಲ್ಲ, ಇನ್ನೊಂದು 10-15 ವರ್ಷಕ್ಕೆ ಡೆಫಿನೆಟ್ಲಿ ಅದು ನಿಮಗೆ ಯಾವತ್ತಿದ್ರೂ ನೀವು ಅದನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಓಕೆನಾ, ನೀವು ಅದಕ್ಕೆ ಹೇಳ್ತಿರೋದು, ಯಾವುದೇ ಲ್ಯಾಂಡ್ ತೊಗೊಂಡ್ರು ಅದ್ರದ್ದು ಸರ್ವೆ ಆಗಬೇಕು. ಡಿಜಿಟಲ್ ಸರ್ವೆ ಮತ್ತು ಗೌರ್ಮೆಂಟ್ ಸರ್ವೆಯಲ್ಲಿ ನಿಮಗೆ ಏನಾಗುತ್ತೆ ಅಂದರೆ, ನಿಮಗೆ ಟೋಕನ್ ಪ್ರಕಾರ ಇವಾಗ ನಿಮಗೆ ನಂಬರ್ ಕೊಡ್ತಾರೆ, ಅವ್ರು ಯಾವತ್ತೋ ಹೇಳ್ತಾರೆ, ಆವಾಗ ನಿಮ್ಗೆ ಎಲ್ಲರಿಗೂ ನೋಟಿಸ್ ಕಳಿಸ್ತಾರೆ. ಅಂದರೆ ಅಕ್ಕಪಕ್ಕ ಲ್ಯಾಂಡ್ ಯಾರ್ಯಾರಿರುತ್ತೆ ಆ ಬೌಂಡ್ರಿಯಲ್ಲಿ ಎಲ್ಲರಿಗೂ ನೋಟಿಸ್ ಕಳಿಸ್ತಾರೆ. ಅವತ್ತು ಬಂದುಬಿಟ್ಟು ಸರ್ವೆ ಮಾಡ್ತಾರೆ ಗೌರ್ಮೆಂಟ್ ಅವ್ರದ್ದು ಟೈಮ್ ತೊಗೊಳುತ್ತೆ. ಅಂದರೆ 2-3 ತಿಂಗಳು ಟೈಮ್ ತೊಗೊತಾರೆ. ಓಕೆನಾ, ಬಿಕಾಸ್ ಟೋಕನ್ ಪ್ರಕಾರ ಬರಬೇಕಲ್ಲ ಎಲ್ಲರದ್ದು ಮುಗಿಸ್ಕೊಂಡು, ಆ ರೀತಿ. ಓಕೆನಾ, ಆಮೇಲೆ ನಮ್ಮ ಡಿಜಿಟಲ್ ಸರ್ವೆ ಅಂತ ಹೇಳಿದ್ರೆ ಅದನ್ನು ಪ್ರೈವೇಟ್ ಅವರು ಮಾಡ್ತಾರೆ. ಪ್ರೈವೇಟಲ್ಲಿ ನಿಮ್ಗೆ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ. ಅದು ಒಂದು ಪಿಕ್ಚರ್. ಆದರೆ ಗೌರ್ಮೆಂಟಿಂದು ಕಂಪಲ್ಸರಿ ಅದು ಮಾಡಿಸ್ಲೇಬೇಕು. ಎಷ್ಟೊಂದು ಜನಕ್ಕೆ ಅದು ಗೊತ್ತೇ ಇರಲ್ಲ. ಫಾರ್ ಎಕ್ಸಾಂಪಲ್ ನಮಗೇನೆ ಗೊತ್ತೇ ಇರಲಿಲ್ಲ. ಆಮೇಲೆ ಏನಾಯಿತು, ನಾನೇನು ಮಾಡಿದೆ, ಸುಮ್ಮನೆ ಇರಲಾರ್ದೆ ಅಲ್ಲಿ ಯಾವುದೋ ಒಂದು ಕೆಳಗಡೆ ಒಂದು ಮನೆ ಇತ್ತು, ಆಯಿತಾ. ಸೀದಾ ನಡ್ಕೊಂಡು ಹೋಗ್ಬಿಟ್ಟು ಆ ಮನೆ ಹತ್ರ ಹೋಗಿ ಕೇಳಿಬಿಟ್ಟೆ, ಇಲ್ಲಿ ಈ ಲ್ಯಾಂಡನ್ನ ನಾವು ನೋಡೋಕ್ಕೆ ಬಂದಿದ್ದೀವಿ, ಹೇಗಿದೆ, ಏನು ಕತೆ ಇದು, ಏನು ಇಲ್ಲೆಲ್ಲ ಚೆನ್ನಾಗಿದೆಯಾ, ಪ್ರೈಸ್ ರೇಂಜ್ ಎಲ್ಲ ನಿಮ್ದು ಹೇಗಿತ್ತು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಡೀಟೇಲ್ಸ್ನ ಹೇಳಿದ್ರು. ಆ್ಯಕ್ಚುಲಿ ನಿಮ್ಮ ಲ್ಯಾಂಡ್ದು ಒಂದು ಸ್ವಲ್ಪ ಬೌಂಡ್ರಿ ಮಾರ್ಕಿಂಗ್ ಏನಿದೆಯಲ್ಲ ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ನೀವೊಂದು ಸ್ವಲ್ಪ ಕೇಳ್ಕೊಳ್ಳಿ, ನೋಡಿಕೊಂಡು ಮಾಡಿ ಅಂತ ಅವರು ಒಂದು ಹೇಳಿದ್ರು. ಅಂದರೆ ಅದೇ 12 acres ಬೌಂಡ್ರಿಯಲ್ಲೇ ಅವರು ತೊಗೊಂಡಿರೋದಲ್ವ. ಸೊ ಅವ್ರದ್ದು ಹಂಗೆ ಮಿಸ್ಟೇಕ್ ಆಗಿತ್ತಂತೆ. ಅದನ್ನು ಅವ್ರು ಸರಿ ಮಾಡಿಸ್ಕೊಂಡು ರೆಕ್ಟಿಫೈ ಮಾಡಿಕೊಂಡು ಅದೇ ಲ್ಯಾಂಡಿಗೆ ಅವರು ತೊಗೊಂಡ್ರು. ಓಕೆನಾ, ಅದನ್ನು ನಮ್ಮ ಹತ್ರ ಹೇಳಿದ್ರು, ಹಿಂಗೆ ಆಗಿದೆ, ಒಂಚೂರು ನೋಡಿ ಸರ್ವೆ ಎಲ್ಲ ಮಾಡಿಸಿ ಅಂತ ಹೇಳಿದಾಗ ನಮಗೊಂದು ಐಡಿಯಾ ಬಂದಿದ್ದು. ಓ ಹೌದಾ, ಸರ್ವೆ ಬೇರೆ ಮಾಡಿಸ್ಬೇಕಾ, ಇದು ಬೇರೆ ಮಾಡಬೇಕಾ ಇದಕ್ಕೆ ಅಂತ ಆವಾಗ ನಮಗೊಂದು ಐಡಿಯಾ ಬಂತು. ಆಮೇಲೆ ಹೋಗಿ ಪಟ್ಟಂತ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಅಲ್ಲಿ ಗೌರ್ಮೆಂಟಿಂದು ಅಪ್ಲೈ ಮಾಡಿಸಿದ್ವಿ. ಈ ಕಡೆ ಪ್ರೈವೇಟ್ ಅವ್ರಿಗೂ ನಾವು ದುಡ್ಡು ಕೊಟ್ಬಿಟ್ಟು ಅವ್ರಿಗೂ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಓಕೆನಾ, ಇವತ್ತು ಸರ್ವೆ ಡೇ ಇತ್ತು, ಇವತ್ತು ಹೋಗಿದ್ವಿ ಎಲ್ಲರೂ. ಓಕೆನಾ, ಸೊ ಹೆಂಗಂತ ಹೇಳಿದ್ರೆ ಇಲ್ಲಿ ನಮಗೆ ಎಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಅಂತ ನೋಡಿ. ಸೊ ಪ್ರೈವೇಟ್ ಸರ್ವೆ ಅವರು ಬಂದುಬಿಟ್ಟು ಫುಲ್ ಬೌಂಡ್ರಿನ ಇದು ಮಾಡಿದ್ರು. ಅವರಿಗೆ ಕನ್ಫ್ಯೂಷನ್ನು, ಯಾಕೆಂದರೆ ಇಲ್ಲೇನೋ ಮಿಸ್ಟೇಕ್ ಇದೆ ಅಂತ ಅವ್ರು ಆಲ್ರೆಡಿ ಗೊತ್ತಿದೆ ಅವರಿಗೆ. ಬಟ್ ಇಲ್ಲಿ ಓನರ್ ಏನು ಹೇಳ್ತಿದ್ದಾರೆ ನಮಗೆ ಅಂದರೆ, ಇಲ್ಲ ಈ ಬೌಂಡ್ರಿ ಕರೆಕ್ಟಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಸರ್ವೆ ಮಾಡಿದಾಗ ಏನಾಯಿತು ಅಂದರೆ, ಬೌಂಡ್ರಿ ನಮ್ಮದೇನು ಅವರು ಜಾಗ ಹಿಂಗೆ ಕೊರೆದಿದ್ದಾರೆ ನೋಡಿ, ಪಾಯಿಂಟ್ ಮಾಡಿ, ಆ ಜಾಗ ಬಂದು ಇನ್ನೊಬ್ಬರು ಜಾಗದ ಮೇಲೆ ಹೋಗುತ್ತೆ. ಅಂದರೆ ಕಂಪ್ಲೀಟ್ 12 acres ಬೌಂಡ್ರಿ ಬಂದು ಫುಲ್ಲು ಕ್ರಾಸ್ ಇದೆ. ಬಟ್ ಇವರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಸ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ನಾನು ನಿಮಗೆ ಪಿಕ್ಚರ್ ಹಾಕ್ತೀನಿ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನು ನೋಡಿ. ಇದರಲ್ಲಿ ನಾನು ಪಿಕ್ಚರ್ ಹಾಕಿದ್ದೀನಿ. ಆ್ಯಕ್ಚುಲ್ ಬೌಂಡ್ರಿ ಬಂದು ಹಿಂಗಿದೆ, ಸ್ಟ್ರೇಟ್ ಇದೆ. ಬಟ್ ಪಿಂಕ್ ಮಾರ್ಕ್ ಮಾಡಿದಾರಲ್ವಾ, ಅದು ನಮ್ಮ ಆ್ಯಕ್ಚುವಲ್ ಬೌಂಡ್ರಿ. ಓಕೆನಾ, ಸೊ ನೀವು ನೋಡಿ ಆ ಕಡೆ ಈ ಕಡೆ ಲ್ಯಾಂಡು ಎಷ್ಟರ ಮೇಲೆ ಅದು ಓವರ್ಲ್ಯಾಪ್ ಆಗಿದೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆನಾ, ನಮಗೆ ಸರ್ವೇದು ಬಂತು, ಇದೇನಪ್ಪ ತಲೆ ಕೆಟ್ಟೋಯ್ತು ಆಮೇಲೆ. ಬಟ್ ಓನರ್ ಹೇಳ್ತಾರೆ ಇದೆಲ್ಲ ಅಡ್ಜಸ್ಟ್ಮೆಂಟಲ್ಲಿ ನಡೀತಿದೆ, ಪರವಾಗಿಲ್ಲ,
ಅಂತ. ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಮೇಡಮ್ ಇವಾಗ ಅಡ್ಜಸ್ಟ್ಮೆಂಟ್ ಓಕೆ ಫೈನ್, ಇವರೇ ಮಾತಾಡಿಕೊಂಡು ಇವ್ರು ಹಾಕಿರೋದು ಮ್ಯಾನ್ಯುವಲಿ ಇದನ್ನ ಅಷ್ಟೇ, ಓಕೆ. ಇನ್ನೊಂದು 20 ವರ್ಷಕ್ಕೆ ನೀವು ರೀಸೇಲ್ ಮಾಡೋದಾದ್ರೆ ಹೆಂಗಿರುತ್ತೆ? ನೀವು ಇನ್ನೂ 20 ವರ್ಷಕ್ಕೆ ಯಾರಿಗಾದರೂ ನೀವು ಸೇಲ್ ಮಾಡುವಾಗ ಯಾರು ತೊಗೋತಾರೆ ಇದನ್ನು? ಅವರು ಸರ್ವೆ ಮಾಡಿಸ್ತಾರೆ. ಅವಾಗ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಬೇರೆ ಏನಾರು ಬಂದಿರುತ್ತೆ, ಅದು ಹಿಂಗೆ ಇದು ಹಿಂಗೆ ಇದು ಹಾಗೆ ಅದು ಹಿಂಗೆ ಅಂತ ಹೇಳಿದವಾಗ ಯಾರು ತೊಗೋತಾರೆ ಈ ಲ್ಯಾಂಡ್ನ? ಎಷ್ಟೇ ನೋಡೋಕೆ ಚೆನ್ನಾಗಿದ್ರು ಮೇಲಿಂದ, ಬಟ್ ಇಲ್ಲಿ ಡಾಕ್ಯುಮೆಂಟ್ ಪ್ರಕಾರನೇ ಹೋಗಬೇಕಲ್ವಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ತುಂಬ ಕನ್ಫ್ಯೂಸ್ ಆಯಿತು ನೋಡಿ. ಲ್ಯಾಂಡ್ ನೋಡೋದಕ್ಕೆ ಬ್ಯೂಟಿಫುಲ್ ಲ್ಯಾಂಡ್ ಇದು, ಓಕೆನಾ. ನಿಮಗೆ ಏನೂ ಇಲ್ಲ ಇದರಲ್ಲಿ ಅನ್ನೋ ಥರ ಫೀಲ್ ಆಗುತ್ತೆ, ಬಟ್ ಮ್ಯಾನ್ಯುವಲಿ ಅವ್ರು ಹಾಕ್ಕೊಂಡ್ರು ಬೌಂಡ್ರಿ ಅದು, ಓಕೆನಾ. ಸೊ ಅದನ್ನು ರೆಕ್ಟಿಫೈ ಮಾಡಿಸ್ಬೋದಾ? ಡೆಫಿನೆಟ್ಲಿ ಮಾಡಿಸ್ಬೋದು, ಇಲ್ಲ ಅಂತಲ್ಲ, ಬಟ್ ಟೈಮ್ ತೊಗೊಳತ್ತೆ. ಅಷ್ಟರ ಒಳಗೆ ನಾವೇನಾದ್ರು ಆ ಥರ ಬಿದ್ದು ಅವ್ರಿಗೆ ಇಂದಿಷ್ಟು ಅಮೌಂಟ್ ಎಲ್ಲ ಕೊಡೋದು ಅಥವಾ ರಿಜಿಸ್ಟ್ರು ಇದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಯಾವುದನ್ನು ಮಾಡಬಾರ್ದು ನಾವು, ಓಕೆನಾ. ಬಿಕಾಸ್ ನಮಗೆ ಹೆಂಗಿರಬೇಕು, ನಾವು ಲ್ಯಾಂಡ್ ಬೈ ಮಾಡುವಾಗ ಅಥವಾ ಎನಿ ಪ್ರಾಪರ್ಟಿ ನಾವು ಬೈ ಮಾಡುವಾಗ ಹೆಂಗಿರ್ಬೇಕಂತ ಹೇಳಿದ್ರೆ, ನಾವು ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರು ನಮಗೆ ಡಾಕ್ಯುಮೆಂಟ್ ಕೊಡಬೇಕು, ಡಾಕ್ಯುಮೆಂಟ್ ವೆರಿಫೈ ಆಗಬೇಕು, ಅವ್ರು ನಮಗೆ ನೆಕ್ಸ್ಟ್ ಇನ್ನೇನು ಪ್ರೊಸೀಜರ್ ಇದೆ ಇನ್ನು ಮಿಕ್ಕಿ ದುಡ್ಡನ್ನು ಅವ್ರಿಗೆ ಕೊಟ್ಬಿಟ್ಟು ಅವ್ರು ನಮಗೆ ಗೇಟ್ ಬೀಗ ಕೊಡೋ ಥರ ಇರಬೇಕು, ಅಥವಾ ಈ ಲ್ಯಾಂಡ್ದು ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ನಮ್ಮ ಕೈಗೆ ಬರೋ ಥರ ಇರಬೇಕು ಅಷ್ಟೇ. ಇನ್ಯಾವುದೇ ಥರ ಕಾನ್ಸಿಕ್ವೆನ್ಸಸ್ ಇದ್ರೂ ಕೂಡ ಬ್ಯಾಕ್ಔಟ್ ಆಗೋದು ತುಂಬ ಒಳ್ಳೆ ಚಾಯ್ಸು ಇನಿಷಿಯಲ್ ಡೇಸಲ್ಲಿ, ಓಕೆನಾ. ಆ್ಯಂಡ್ ದೆನ್ ಇದರಲ್ಲಿ ಇದ್ದದ್ದು ರಿಪೋರ್ಟ್ ಬೇರೆ ಬಂದುಬಿಡ್ತು. ರಿಪೋರ್ಟ್ ಬಂದಾಗ ಓನರ್ ಮೀಟಿಂಗ್ ಇನ್ನೊಂದು ಸರಿ ಕೂತ್ಕೊಂಡ್ವಿ ಎಲ್ಲರೂ. ಏನು ಸರ್ ನೀವು ನಮಗೆ ಹೇಳ್ಬೇಕಾರೆ ಬೇರೆ ಥರ, ಬಿಕಾಸ್ ನಾವು ಇದಕ್ಕೆ ಆಲ್ರೆಡಿ ಈ ಲ್ಯಾಂಡ್ ನಮ್ಮದೇ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಲಾಯರ್ ವೆರಿಫಿಕೇಷನಿಗೆ ಒಂದಿಷ್ಟು ದುಡ್ಡು ಅಲ್ಲೊಂದಿಷ್ಟು ದುಡ್ಡು ಅಂತ ಹೇಳಿಬಿಟ್ಟು ಓಡಾಟ ಎಲ್ಲ ಸೇರಿಸಿ ಒಂದು 40,000ವರೆಗೂ ನಾವು ಇನ್ವೆಸ್ಟ್ ಮಾಡಿಬಿಟ್ವಿ ಈ ಜಾಗದ ಮೇಲೆ, ಓಕೆನಾ. ಅಂದರೆ ದಟ್ಸ್ ಅ ಬೇಸಿಕ್ ಥಿಂಗ್, ಅದೇನು ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದೆಲ್ಲ ನಿಮ್ಮ ವೆರಿಫಿಕೇಷನ್ಗೆ ನೀವು ಮಾಡಲೇಬೇಕಾಗುತ್ತೆ ಕೆಲವೊಂದು ಬೇಸಿಕ್. ಇವಾಗ ಲಾಯರ್ ವೆರಿಫಿಕೇಷನಿಗಾಗಲಿ ಡಿಜಿಟಲ್ ಸರ್ವೆಗಾಗಲಿ ಇದಕ್ಕೆಲ್ಲ ನಾವು ದುಡ್ಡು ಕೊಡಲೇಬೇಕಾಗುತ್ತೆ. ದಟ್ಸ್ ಅ ಬೇಸಿಕ್ ನೀಡ್ ಒಂದು ಲ್ಯಾಂಡ್ ಬೈ ಮಾಡುವಾಗ. ಸೊ ಹಾಗಾಯಿತು. ರಿಪೋರ್ಟ್ ಬಂದ ಮೇಲೆ ಏನಾಯಿತು, ನಾವು ಓನರ್ನ ಕೇಳಿದ್ವಿ, ಹಿಂಗಾಗಿದೆಯಲ್ಲ ಇದನ್ನು ಯಾಕೆ ನೀವು ನಮಗೆ ಮುಂಚೆನೇ ಹೇಳಿಲ್ಲ ಅಂದಾಗ, ಇಲ್ಲ ನಾವು ಹೇಳಿದ್ದೀವಿ ಬಟ್ ಸ್ವಲ್ಪ ಆಗಿದೆ ಅಂತ ಅಂದ್ಕೊಂಡ್ವಿ, ಇದು ತುಂಬ ಆಗಿದೆ, ಅದು ಅವ್ರಿಗೆ ಗೊತ್ತಿದೆ ಆಲ್ರೆಡಿ, ಆದರೆ ಅವ್ರು ಅದನ್ನು ನಮಗೆ ಸೇಲ್ ಮಾಡೋಕ್ಕೆ ಆಮೇಲೆ ಅದು ಅವರು ಮಾಡ್ಕೊತಾರೆ ಬಿಡಿ ಅಂತ ಹೇಳೋ ಥರ ಸೇಲ್ ಮಾಡೋದಕ್ಕೆ ಅಂತ ಅವರು ರೆಡಿಯಾಗಿ ನಿಂತಿದ್ರು, ಓಕೆನಾ. ನಾವು ತುಂಬ ಮಾತಾಡಿದ್ವಿ, ಅದರಲ್ಲೂ ನಾವು ಬೇಕಾದ್ರೆ ಹಾಫ್ ಅಮೌಂಟ್ ಹಾಕ್ತೀವಿ, ನೀವು ಬೇಕಾದ್ರೆ ಹಾಫ್ ಅಮೌಂಟ್ ಹಾಕ್ಬಿಟ್ಟು ನಾವೇನು ಅಗ್ರಿಮೆಂಟ್ ಆಗಿಲ್ಲ, ಎಂಥದ್ದು ಇಲ್ಲ, ಅವ್ರು ಏನಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾವು ವಿ ಆರ್ ರೆಡಿ ಟು ಪೇ ದಟ್ ಮಚ್ ಅಮೌಂಟ್, ಓಕೆನಾ. ಅವರಿಗೆ ಅರ್ಧ ದುಡ್ಡು ನಾವು ಹಾಕ್ತೀವಿ, ನೀವು ಇದನ್ನು ಸರಿ ಮಾಡಿಸ್ಬಿಟ್ಟೆ ನಮಗೆ ಕೊಡಿ ಅಂತ. ಸೊ ಇಲ್ಲಿ ಸರಿ ಮಾಡ್ಸೋಕೆ ಏನು ಪ್ರಾಬ್ಲಮ್ ಅಂದರೆ, ಕಂಪ್ಲೀಟ್ ಹೋಲ್ ಬೌಂಡ್ರಿ ಕ್ರಾಸ್ ಹೋಗಬೇಕು, ಅದಕ್ಕೆ ಯಾರೂ ಒಪ್ಕೊತಿಲ್ಲ ಅಂತ. ಅಂದರೆ ಏನು 12 ಎಕರ್ಸ್ ಲ್ಯಾಂಡಲ್ಲಿ ಬೇರೆಯವರೆಲ್ಲ ಇದ್ದಾರಲ್ವಾ, ಅವ್ರು ಯಾರೂ ಒಪ್ಕೊತಿಲ್ಲ. ನಮ್ಮ ಪಕ್ಕದವ್ರದ್ದು ಹಾಗೆ ಆಗಿಬಿಟ್ಟು ಅವರು ಬಂದೇ ಇಲ್ಲ, ಆ ಲ್ಯಾಂಡ್ ಹತ್ರನೇ ಬರೋದಿಲ್ವಂತವರು. ಹೀಗೆ ಆ ಕಡೆಯವರು ಬಂದುಬಿಟ್ಟು ಒತ್ತುವರಿ ಮಾಡ್ತಾಯಿದ್ದಾರೆ, ಈ ಕಡೆಯವರು ಬಂದುಬಿಟ್ಟು ಒತ್ತುವರಿ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರು ತಲೆ ಕೆಡ್ಸ್ಕೊಂಡು ಬಂದೇ ಇಲ್ಲ. ಇದೇ ಥರ ನಮ್ಮ ಲ್ಯಾಂಡ್ ಮೇಲೆ ಯಾರ್ದು ಒತ್ತುವರಿ ಆಗಿಲ್ಲ, ಬಟ್ ನಮ್ಮದೇ ಪಕ್ಕದ ಲ್ಯಾಂಡ್ ಮೇಲೆ ಹೋಗುತ್ತೆ ಅದು. ಇಲ್ಲಿಗೆ ಓಕೆ. ಆಮೇಲೆ ನಾವು ಲ್ಯಾಂಡ್ ತೊಗೊಂಡ್ಮೇಲೆ ಆಮೇಲೆ ವಿಲೇಜಸ್ ಬರೋದು, ಕಿರಿಕಿರಿ ಮಾಡೋದು, ನಾವು ಕಾಂಪೌಂಡ್ ಹಾಕುವಾಗ ಕಿರಿಕಿರಿ ಆಗೋದು, ಅದೆಲ್ಲ ಸರಿಯೇ ಹೋಗಲ್ಲ, ಓಕೆನಾ. ನಮಗೆ ಇವರು ತೊಗೊತಾ ಇರೋರು ತುಂಬ ಒಂದು ಸ್ವಲ್ಪ ಪರಿಚಯ ಇರೋರೇನೆ, ಓಕೆನಾ. ಆದರೆ ಯಾರಿಗೂ ಈ ಥರ ಮೋಸ ಆಗಬಾರ್ದು. ನಾನು ಹೇಳೋದು ಒಂದೇ ಒಂದು ಚಿಕ್ಕ ಡಾಕ್ಯುಮೆಂಟ್ಸು ವೆರಿಫೈ ಆಗಿಲ್ಲ ಅಂತ ಹೇಳಿದ್ರು ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡಬೇಡಿ. ಯಾರಾದರೂ ಬೈ ಮಾಡ್ತಿರೋರಿಗೆ ನಾನು ಹೇಳೋದು, ಅಥವಾ ಲ್ಯಾಂಡ್ನ ಸೆಲ್ ಮಾಡ್ತಿರೋರಿಗೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ದಿರ ದಯವಿಟ್ಟು ಯಾರಿಗೂ ಸೆಲ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾವು ಅಲ್ಲಿಂದ ಬಂದ್ವಾ, ಇವಾಗ ನಮಗೆ ಡಿಜಿಟಲ್ ಸರ್ವೆಯಲ್ಲೆಲ್ಲ ಗೊತ್ತಾಯಿತು, ಈ ಲ್ಯಾಂಡದು ಮಾರ್ಕಿಂಗು ಅಥವಾ ನಕ್ಷೆ ಸರಿ ಇಲ್ಲ ಅನ್ನೋದು ಗೊತ್ತಾಯಿತು. ಎಷ್ಟು ಬೇಜಾರು ಮಾಡ್ಕೊಂಡು ಮನಸ್ಸಲ್ಲಿ ಕೊರ್ಕೊಂಬಂದ್ವಿ ಗೊತ್ತಾ. ಅಯ್ಯೋ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ವಲ್ಲ ನಾವು, ಇದಕ್ಕೆ ಇಷ್ಟೆಲ್ಲ ಓಡಾಡಿದ್ವಿ, ಪದೇ ಕೈಗೆ ಬಂದಿದ್ದು ಹಾಗೆ ಮಿಸ್ ಆಯ್ತಲ್ಲ ನಮಗೆ ಅಂತ ಹೇಳಿಬಿಟ್ಟು ಅಷ್ಟು ಬೇಜಾರು ಮಾಡಿಕೊಂಡು ನಾವು ಬಂದ್ವಿ. ನಿಜವಾಗ್ಲೂ ಹೇಳ್ತೀನಿ, ಈ ಲ್ಯಾಂಡ್ನ ನಾವು ತೊಗೋಬೇಕಂತ ತುಂಬ ಆಸೆ ಇಟ್ಕೊಂಡೆ ಮೂವ್ ಮಾಡಿದ್ವಿ, ಓಕೆನಾ. ಅದರದ್ದು ಪ್ರೈಸು ಸಿಕ್ಕಾಪಟ್ಟೆ ಹೈ ಇದೆ, ಬಟ್ ಸ್ಟಿಲ್ ನಾವು ಎಲ್ಲೋ ಇದ್ದಿದ್ದು ನಮ್ಮ ಬಜೆಟನ್ನು ಅಲ್ಲಿವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ, ಇರಲಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಆದ್ರೂ ಲಾಸ್ಟಲ್ಲಿ ನಮಗೆ ನೋಡಿ ಡಾಕ್ಯುಮೆಂಟ್ ಈ ಥರ ಕೈ ಕೊಡ್ತು. ಏನೂ ಮಾಡೋಕ್ಕಾಗಲ್ಲ, ಎನಿವೇಸ್ ನೆಕ್ಸ್ಟು ಅಂತ ಹೇಳ್ಬಿಟ್ಟು ನೋಡಿ ಇವಾಗೆಲ್ಲ ಎಲ್ಲ ವೆರಿಫೈ ಮಾಡಿದ್ರು ಕೂಡ ಅದು ನಮಗೇನು ಅದು ಸರಿ ಅನಿಸಿಲ್ಲ. ಈ ಲೈನ್ ಬಂದ್ಬಿಟ್ಟು
ಈಗ ಮಾರ್ಕ್ ಮಾಡೋದು ನಾವು. ಇಲ್ಲಿ ನೋಡಿ ರೋಡ್ ಬಿಟ್ಟು ಹೊರಕ್ಕೆ ಹೋಗಿದ್ವಿ. ಓಕೆ, ಇಲ್ಲಿ ರೋಡ್ ಬಿಟ್ಟು ಅದಷ್ಟು ಸೇರಿಸಿ 1 ಎಕರ್ 2 ಗುಂಟಾಸ್. ಓಕೆ, ಇಲ್ಲಿ ಅವ್ರ ಫೆನ್ಸಿಂದ ಒಳಗಡೆ ಹೋಗಿತ್ತು ನೋಡಿ. ಇದೇನು 10 ಗುಂಟೆ ಒಳಗಡೆ ಹೋಗಿತ್ತೆ ಅಂತೆ. ಓಕೆ, ಆ ಮೂಲೆಗೆ ಬರುತ್ತೆ 10 ಗುಂಟೆ. ಹಿಂಗೆ ಕ್ರಾಸ್ ಬರುತ್ತೆ ನಿಮ್ದು. ಈಗ ಎಂತ ಮಾಡೋದು? ನಾವು ಇದನ್ನ ಮಾರ್ಕ್ ಮಾಡ್ತೀವಿ, ಅಲ್ಲಿ ಕಲ್ಲು ಹಾಕೊಳ್ಳಿ. ಆಗೋ ಮೂಲೆ ಹಿಂಗೆ ಕ್ರಾಸ್ ತಗೊಂಡ್ರಿ, ಈ ಜಮೀನು ತಗೊಂಡ್ರಿ, ಇದು ಅವಂದೇನೆ ಅದು ಅವಂದೇನೆ, ಯಾರು ಒಬ್ಬಂದೇ ಪ್ರಾಪರ್ಟಿ. ಈಗ ಒಬ್ಬಂದೇ ಪ್ರಾಪರ್ಟಿ. 30 ಗುಂಟೆ ಸ್ಟಾರ್ಟಿಂಗ್ ಮಾಡ್ದ, ಅವ್ರ ಅಪ್ಪ ಮಾಡ್ಕೊಂಡ್ರು. ಅದೇ ಮಾಡ್ತೀರಾ ಅವಾಗ ಇದು ಕರೆಕ್ಟಾಗಿ 1 ಎಕರೆ ಬಿಟ್ಕೊಟ್ಟ, ಅದಕ್ಕೂ ಕರೆಕ್ಟಾಗಿ ಬಿಟ್ಕೊಟ್ಟ. ನೋಡಿ ಕೇಸ್ ಮಾಡಿ ಎಲ್ಲ ಕಳಿಸಿದೆ ನೋಡಿ ಅವರು. ಇದು ಹಳೇದು ನೀವು ತೋರಿಸ್ತಾ ಇದ್ದೀರಾ ಕರೆಕ್ಟು? ಗೊತ್ತಿಲ್ಲ ಸರ್, ನಮಗೆ ಡ್ರಾಯಿಂಗಲ್ಲಿ ಏನು ಬರುತ್ತೋ ಅದನ್ನು ಮಾರ್ಕ್ ತೋರಿಸಿ ಮಾಡ್ತೀವಿ. ಆಮೇಲೆ ನೀವು ನಮಗೆ ಹಂಗೆ ಮೂವ್ ಮಾಡಿ ಹಿಂಗೆ ಮೂವ್ ಮಾಡಿ ಅಂದ್ರೆ ಡ್ರಾಯಿಂಗ್ ನಾವೇನಾಯ್ತೋ ಮಾಡ್ತೀವಿ. ಇಲ್ಲ, ನೀವು ಹೆಂಗಿದೆ ಹಂಗೆ ಹೇಳಿ, ಪರವಾಗಿಲ್ಲ. ನೀವು ಬೇಕಾದ್ರೆ ಅದೇನು ಮಾಡ್ಕೊತ ನೀವು ಮಾತಾಡ್ತೀನಿ. ಹೆಂಗಿದೆ ಹಂಗೆ ಮಾಡಿ ನೀವೆಲ್ಲ ಮಾರ್ಕ್ ಮಾಡ್ತೀನಿ ಕರೆ ತಗೊಳ್ತೀನಿ, ಅರ್ಥ ಮಾಡ್ಕೊಂಡು ಮೇಡಮ್. ಅದು ಕಲ್ಲು ತಿಂತೀರಾ? ಎಲ್ಲಿ ಇವಾಗ 4 ಪಾಯಿಂಟ್ ನೀವು ಹೇಳಿ ಎಲ್ಲಿ ಪಾಯಿಂಟ್ ಕೊಡಿ. ಅದೆಲ್ಲಿ ಗುರುತು ನೀನು ನೋಡ್ಕೊಳ್ಬೇಕು ಇನ್ನೂ ಅದ್ರೊಳಗೆ ಹೋಗ್ಬೇಕು ಅಂತಾರೆ. ಇರಿ ತೋರಿಸ್ಲಿರಿ ಬೇಡ. ಇದು ಕಾಣಲ್ಲ. ನೋಡಿದ್ರ, ಅಲ್ಲೇ ಕ್ಲಿಯರ್ ಪಿಕ್ಚರ್ ಸಿಕ್ತು. ಬಟ್ ಏನೇ ಆಗಲಿ ಡಾಕ್ಯುಮೆಂಟ್ ಪ್ರಕಾರನೇ ಹೋಗಬೇಕು. ನಿಮಗೆ ಸೆಲ್ ಮಾಡೋರು ಏನು ಬೇಕಾದ್ರೆ ಹೇಳ್ಬೋದು, ಅವ್ರು ಎಷ್ಟೇ ಕ್ಲೋಸ್ ಇದ್ದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಬೋದು. 5 ಗುಂಟೆ ಆ ಕಡೆ ಹೋಗಿದೆ, 5 ಗುಂಟೆ ಈ ಕಡೆ ಬಂದಿದೆ, ಅಥವಾ ಒಂದು 5 ಫೀಟ್ ಆ ಕಡೆ ಹೋಗಿದೆ, ಈ ಕಡೆ ಹೋಗಿದೆ, ಅದೆಲ್ಲ ಓವರಲ್ಲಿ ನಾವು ಯಾವುದೇ ಪ್ರಾಮಿಸಸ್ನೂ ಕೂಡ ನಂಬೋ ಹಾಗಿಲ್ಲ, ಏನೇ ಹೇಳಿದ್ರು ಕೂಡ. ಆ್ಯಂಡ್ ಬಿಫೋರ್ ದ್ಯಾಟ್ ಅಗ್ರಿಮೆಂಟ್ ಕೂಡ ಆಗಂಗಿಲ್ಲ. ಕೆಲವರು ಹೇಳ್ತಾರೆ ಇದು ಪರವಾಗಿಲ್ಲ, ಇದು ಮಾಡ್ಕೊಳ್ಳೋಣ, ಆಮೇಲೆ ಅಗ್ರಿಮೆಂಟ್ ಆದಮೇಲೆ ಇದನ್ನು ರಿಸಾಲ್ವ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಗೌರ್ಮೆಂಟ್ ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ನಮಗೂ ಹೇಳಿದ್ರು ಅದೇ ಥರನೇ, ಫಸ್ಟ್ ನಾವು ಅಪ್ಲೈ ಮಾಡ್ತೀವಿ, ಆಮೇಲೆ ರೆಕ್ಟಿಫೈ ಮಾಡ್ಕೊಳ್ಳೋಣ ಬೇಗನೆ ಅಂತ. ನೋಡಿ, ಗೌರ್ಮೆಂಟ್ ಆಫೀಸಲ್ಲಿ ಯಾವುದೇ ಕಾರಣಕ್ಕೂ ಲ್ಯಾಂಡ್ ವಿಷಯಗಳು ಯಾವುದೇ ಕಾರಣಕ್ಕೂ ಬೇಗ ಮುಗಿಯಲ್ಲ. ಓಕೆನಾ? ನೀವು ಇವಾಗ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅದು 4 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು. ಅಂದರೆ ನೀವು ಹೇಗೆ ನಿಮಗೆ ಗೊತ್ತಲ್ಲ ಲಂಚ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು, ಆ ರೀತಿ. ಸೊ ಅದನ್ನೆಲ್ಲ ನಿಮ್ಮ ಮೇಲೆ ಬರೋ ಥರ ಮಾಡಿ ನಿಮಗೆ ಲ್ಯಾಂಡ್ ಓನರ್ಸ್ಗಳು ನಿಮ್ಮ ತಲೆಗೆ ಅದನ್ನು ಕಟ್ಟಕ್ಕೆ ಬಂದರೆ ದಯವಿಟ್ಟು ಫೂಲ್ ಆಗಬೇಡಿ ಯಾವುದೇ ಕಾರಣಕ್ಕೂ. ನಮಗೆ ಇವ್ರು ತುಂಬ ಪರಿಚಯ ಇರೋರು, ಬಟ್ ನಾವೇನೋ ಬೇಜಾರು ಮಾಡ್ಕೊಳ್ಳಿಲ್ಲ, ಇಟ್ಸ್ ಓಕೆ. ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸು, ಒಂದು ಲೆಸನ್ ಅಂತ ಹೇಳಿಬಿಟ್ಟು ನಾವು ಸುಮ್ಮನಾದ್ವಿ. ಲಾಸ್ಟ್ 2 ಇಯರ್ಸ್ ಹಿಂದೆನೂ ಕೂಡ ನಾವು ಲ್ಯಾಂಡ್ ನೋಡೋದಕ್ಕೆ ಹೋದಾಗ, ನನ್ನ ಮಗಳು ಹುಟ್ಟಿದ್ಲು ಅವಾಗ. ಓಕೆನಾ? ಆವಾಗ ನೋಡೋಕ್ಕೆ ಹೋದಾಗಲೂ ಅಷ್ಟೇ, ನಕ್ಷೆನೇ ಸರಿ ಇಲ್ಲ, ಕಂಪ್ಲೀಟಾಗಿ ನಕ್ಷೆನೇ ಸರಿ ಇಲ್ಲ. ಬಟ್ ಸೇಲಿಗೆ ಇಟ್ಟಿದ್ದಾರೆ ಲ್ಯಾಂಡನ್ನ. ಎಷ್ಟೊಂದು ನೋಡಿದ್ದೀವಿ ಈ ಫಾರ್ಮ್ ಲ್ಯಾಂಡ್ಗಳದ್ದು, ಒಂದು ಡಾಕ್ಯುಮೆಂಟು ಸರಿ ಇಲ್ಲ. ಅಂದರೆ ಇದೆಲ್ಲ ಅವಾಗಿಂದ ಏನೇನು ಆಗಿದೆಯೋ ಏನೋ ಗೊತ್ತಿಲ್ಲ, ಒಂದೇ ಒಂದು ಲ್ಯಾಂಡ್ ಡಾಕ್ಯುಮೆಂಟು ನಮಗೆ ಇದುವರೆಗೂ ಪ್ರಾಪರಾಗಿ ಸಿಕ್ಕಿಲ್ಲ, ನಿಜ ಹೇಳ್ಬೇಕಂದ್ರೆ. ಬಟ್ ಇದು ನಮಗೆ 50-50 ಇತ್ತು. 50% ಇಟ್ ಈಸ್ ಓಕೆ, ಬಿಕಾಸ್ ವಂಶವೃಕ್ಷ ಅದನ್ನೆಲ್ಲ ನೋಡಿದಾಗ ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಕ್ಲಿಯರ್ ಟೈಟಲ್. ಬಟ್ ನಕ್ಷೆಯಲ್ಲಿ ನೋಡಿ ಹೆಂಗಾಗಿದೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಬೇಜಾರಾಗೋಯ್ತು. ಇದು ಏನಿದು ಈ ಥರ ಆಗೋಯ್ತಲ್ಲ, ಏನಿದು ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ. ಮನೆಗೆ ಅವರು ಸರ್ವೆ ಡಿಪಾರ್ಟ್ಮೆಂಟವರು ಬಂದಿದ್ದರು, ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಕೂತ್ಕೊಂಡು ಹಿಂಗೆ ಅಂತ. ಆಮೇಲೆ ವಿತೌಟ್ ಡಾಕ್ಯುಮೆಂಟ್ ಪ್ರಕಾರನೇ ಹೋಗಿ, ನೀವು ಡಾಕ್ಯುಮೆಂಟ್ ಇಲ್ದಿರ ನೀವು ಇವಾಗ ಹಿಂಗೆ ಅವ್ರು ಹಾಕಿರೋ ಬೌಂಡ್ರಿಗೆ ನೀವು ಹೋಗಿ ಪಿಂಚಣಿ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟು ಇದನ್ನು ರೀಸೆಲ್ಲೆಲ್ಲ ಮಾಡೋಕ್ಕಾಗಲ್ಲ, ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಅಥವಾ ಯಾರೋ ಒಬ್ಬರು ಇದಕ್ಕೆ ನೋಟಿಸ್ ಹಾಕ್ಬಿಟ್ಟು ನಮ್ಮ ಲ್ಯಾಂಡೆಲ್ಲ ಕ್ರಾಸ್ ಆಗೇ ಹೋಗಲಿ ಅಂದರೆ, ನೀವು ಹಾಕಿರೋ ಗಿಡದ ಮೇಲೆ ಮರ ಎಲ್ಲ ಆಗಿದ್ರೂ ಕೂಡ ಅದ್ರ ಮೇಲೆ ಹೋಗುತ್ತೆ. ನೀವು ಸುಮ್ಮನೆ ಬುಲ್ಡೋಸರು ಪೊಲೀಸ್ನ ಕರ್ಕೊಬರ್ತಾರೆ, ಬುಲ್ಡೋಸರ್ ಮೇಲೆ ಹತ್ತಿಸ್ತಾರೆ. ಓಕೆನಾ? ಇವಾಗ ನಮ್ದು ಅದೇ ಥರನೇ ಆಗ್ತಿತ್ತು. ನಾವು ಅವ್ರ ಪಕ್ಕದ ಲ್ಯಾಂಡ್ ಇದೆಯಲ್ಲ, ಅವ್ರ ಲ್ಯಾಂಡ್ ಮೇಲೆ ನಾವು ಹೋಗಬೇಕಿತ್ತು ಅರ್ಧ ಆ್ಯಕ್ಚುಲಿ. ಬಟ್ ಅದನ್ನು ರೆಕ್ಟಿಫೈ ಮಾಡಿಕೊಂಡು ಅದಾದಮೇಲೆ ಬನ್ನಿ ಅಂತಲೇ ನಾವು ಅವ್ರಿಗೆ ಹೇಳಿದ್ವಿ. ಅಷ್ಟರಲ್ಲೇ ಅವ್ರಿಗೆ ಗೊತ್ತಾಯಿತು ಅದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಅವರಿಗೂ ಗೊತ್ತಲ್ಲ.
1 ಲಕ್ಷ 1.5 ಲಕ್ಷ ಖರ್ಚಾಗತ್ತೆ. ವಿಲೇಜರ್ಸ್ ಕೊಡ್ತಾರೆ ನಿಜವಾಗ್ಲೂ ಅದನ್ನೆಲ್ಲ ಸಿಟಿಯಿಂದ ಯಾರು ಬೈ ಮಾಡೋಕ್ಕೆ ಬರ್ತಾರೆ ಅವ್ರ ಮೇಲೆ ಹಾಕಿಬಿಟ್ಟು ತೊಗೊಳ್ಳೋಣ ನಾವು ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಹಠ ಮಾಡಿದೆ, ಹೋಗಲಿ ಇದನ್ನು ಮಾಡಿಸ್ಬಿಡೋಣ ಹಾಗೆ ಹಿಂಗೆ ಅಂತ ಒಂಚೂರು ಹಠ ಮಾಡಿದೆ. ಬಟ್ ಸೋಮು ಅದಕ್ಕೆ ಒಪ್ಪಿಲ್ಲ. ಇಲ್ಲ ನೀನು ಹಠ ಮಾಡಬೇಡ, ಇದಲ್ಲ ಅಂದರೆ ಇನ್ನೊಂದು ಲ್ಯಾಂಡ್ ಸಿಗುತ್ತೆ, ಬಟ್ ನಿಮಗೆ ಡಾಕ್ಯುಮೆಂಟ್ ಕರೆಕ್ಟಾಗಿ ಇವಾಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಹಿಂಗೆ ಅಂತ ಸೋಮು ಹೇಳಿ, ನೀವು ಫಸ್ಟ್ ಮಾಡಿಸ್ಕೊಂಡು ಬನ್ನಿ ಎಲ್ಲ ರೆಕ್ಟಿಫೈ. ಅವ್ರಂತಾರೆ ನಾನೇ ದುಡ್ಡು ಕೊಟ್ಟು ನಾನೇ ಮಾಡ್ಸೋಕ್ಕೆ ಹೋದ್ರೆ ಅಂದರೆ ದೇ ಆರ್ ಆಲ್ಸೋ ವೆಲ್ ಆಫ್. ಆ ವಿಲೇಜಲ್ಲಿ ದೇ ಆರ್ ಆಲ್ಸೋ ವೆಲ್ ಆಫ್ ಆಯಿತಾ. ತುಂಬ ನೂರಾರುಗಟ್ಟಲೆ ಅವ್ರದ್ದು ವೆಕರ್ಸ್ ಎಲ್ಲ ಇದೆ. ಅವರು ಅದನ್ನು ಸೇಲ್ ಈ ಥರನೇ ಮಾಡೋದು. ಅವರು ನಮ್ಮದೇ ದುಡ್ಡು ಇಸ್ಕೊಂಡು ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಅವರು ಟೈಮ್ ತೊಗೋತಿದ್ದಾರೆ. ಓಕೆನಾ. ಸೋಮು ಏನು ಹೇಳಿದ್ರು ಅಂದರೆ, ನೀವೇ ಮಾಡಿಸ್ಬಿಟ್ಟು ನನಗೆ ಸೇಲ್ ಮಾಡೋದು ಹೆಂಗಿರುತ್ತೆ, ನೀವು ನನ್ನ ಹತ್ರ ಇಸ್ಕೊಂಡು ಸೇಲ್ ಮಾಡೋದು ಹೆಂಗಿರುತ್ತೆ, ನೀವು ಸೇಲಿಗೆ ಇಟ್ಟಾಗ ನಿಮ್ಮದು ಡಾಕ್ಯುಮೆಂಟ್ ಪ್ರಾಪರಾಗಿ ಇರಬೇಕಲ್ವಾ, ಅದನ್ನು ತಂದುಬಿಟ್ಟು ನಮ್ಮ ಮೇಲೆ ಹಾಕಿದ್ರೆ ಈಗ ನಮಗೆ ಅದು ಹೆಂಗೆ ಮಾಡಬೇಕೇನು ಅನ್ನೋದು ಗೊತ್ತಿರಲ್ಲ. ನಾವು ಅಲ್ಲಿಂದ ಇಲ್ಲಿಗೆ ವಿಲೇಜಿಗೆ ಬರಬೇಕಾ ಮತ್ತೆ ತಿರ್ಗಾ ಎಲ್ಲ ರೆಕ್ಟಿಫೈ ಮಾಡ್ಸೋಕ್ಕೆ. ಸೊ ಅದಾಗದೇ ಇರೋ ಕತೆ, ನೀವು ಸರಿ ಮಾಡಿಸ್ಬಿಟ್ಟು ನನಗೆ ಕೊಡಿ ಅಂದರು. ಅಲ್ಲ, ನಾವೇ ಸರಿ ಮಾಡಿಸಿ ಮಾರೋದಾದರೆ ಇನ್ನೊಂದು 3 ಮಂತ್ಸು 4 ಮಂತ್ಸ್ ಆಗುತ್ತೆ, ಆವಾಗ ಪ್ರೈಸು ಸ್ವಲ್ಪ ಜಂಪ್ ಆಗಿರುತ್ತೆ, ಓಕೆನಾ ನಿಮಗೆ ಅಂದರು. ಆವಾಗ ಆ ಟೈಮಿಗೆ ನಮ್ಮ ಪ್ರೈಸಿಗೆ ಇದು ಓಕೆ ಆದರೆ ನಾನು ಬೈ ಮಾಡ್ತೀನಿ, ಇಲ್ಲಾಂದರೆ ನಮಗೆ ಬೇಡ ಅಂತ ಸೋಮು ಡೈರೆಕ್ಟಾಗಿ ಹೇಳಿಬಿಟ್ರು. ಆ ಥರ. ಸೊ ನಾವು ಯಾವುದೇ ಲ್ಯಾಂಡ್ನ ಬೈ ಮಾಡುವಾಗ ಆ ಥರ ಬಿದ್ದು ಅಥವಾ ಅವ್ರದ್ದೇನೋ ಒಂದು ಪ್ರಾಮಿಸಸ್ಗೆ ಬಿದ್ದು ನಾವು ತೊಗೊತೀವಿ ಅಂತ ಹೇಳಿದ್ರೆ ಅದು ಡೆಫಿನೇಟಾಗಿ ಹೇಳ್ತೀನಿ, ಅದು ನಮ್ಮ ಫ್ಯೂಚರಿಗೆ ಡೆಫಿನೆಟ್ಲಿ ಅದು ಒಳ್ಳೆಯದಾಗಲ್ಲ ನಾನು ಹೇಳೋದ ಪ್ರಕಾರ. ಇದೊಂದು ನಮ್ಮ ಲ್ಯಾಂಡ್ದು ಕತೆ. ಸೊ ನಮಗೆ 2 ಆಪ್ಷನ್ ಇತ್ತು. ಒಂದು, ನಮ್ಮದು ಮನೆ, ನಮ್ಮ ಸೈಟ್ ಇದೆ ಅಲ್ವಾ, ಅಲ್ಲಿ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮದು ಪ್ಲ್ಯಾನ್ ಇತ್ತು. ಅದೇ ದುಡ್ಡನ್ನು ಇಫ್ ಇನ್ ಕೇಸ್ ಇಲ್ಲೇನಾದ್ರು ಚೆನ್ನಾಗಿರೋ ಲ್ಯಾಂಡ್ ಸಿಕ್ತು ಅಂತ ಹೇಳಿದ್ರೆ ಈ ಲ್ಯಾಂಡ್ನ ಪರ್ಚೇಸ್ ಮಾಡೋಣ ಅಂತ ಇದ್ದಿದ್ದು. ಸೊ ಇವಾಗ ಈ ಆಪ್ಷನ್ ಕೈ ಬಿಟ್ಟೋಯ್ತು. ನನಗೆ ಅನಿಸ್ಬಿಟ್ಟಿದೆ ಇನ್ಯಾವತ್ತೂ ನಾವು ಈ ಥರ ಫಾರ್ಮ್ ಲ್ಯಾಂಡ್ ಬೈ ಮಾಡೋದಕ್ಕೆ ನಾವು ಯಾವತ್ತೂ ಹೋಗೋದೇ ಇಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಬಿಕಾಸ್ 2 ವರ್ಷದಿಂದ ನೋಡಾಯಿತು, ಒಂದೇ ಒಂದು ನೆಟ್ಟಿಗಿರೋ ಲ್ಯಾಂಡ್ ಇಲ್ಲ. ನಾನು ಹೇಳೋದು ಓನರ್ಸ್ಗಳಿಗೆ, ದಯವಿಟ್ಟು ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನಮ್ಮಂಥವ್ರಿಗೆಲ್ಲ ಸೇಲ್ ಮಾಡೋದಕ್ಕೆ ಇಡಬೇಡಿ. ಓಕೆನಾ. ಬೆಂಗಳೂರಿಂದ ತುಂಬ ಚೆನ್ನಾಗಿ ಬಕ್ರಾಸ್ಗಳು ಸಿಕ್ಕಿಬಿಟ್ಟಿದ್ದಾರೆ ಆ ವಿಲೇಜರ್ಸ್ಗೆ. ಅಲ್ಲಿರೋದು ಪಾಣಿ ಅದು ಇದು ಏನೂ ಗೊತ್ತಿರೋಲ್ಲ ಇಲ್ಲಿರೋರಿಗೆ, ಆಯಿತಾ. ಸುಮ್ಮನೆ ಹೋಗೋದು, ದುಡ್ಡು ಕೊಡೋದು, ಇದು ನಮ್ಮದೇನಾ ಅಂತ ಹೇಳಿಬಿಟ್ಟು ತೊಗೊಂಬಿಡೋದು. ಆ ಥರ ಎಷ್ಟು ಜನ ಲಾಕ್ಡೌನ್ ಟೈಮಲ್ಲಿ ಮಾಡಿ ಸಿಕ್ಕಾಕೊಂಡಿದ್ದಾರೆ ಗೊತ್ತಾ. ಸೊ ತುಂಬ ಕಷ್ಟ ಅದೆಲ್ಲ. ಇದರಲ್ಲಿ ನಿಮಗೆ ಒಂದು BDA ಲ್ಯಾಂಡ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಬೆಂಗಳೂರಲ್ಲಿ ನೀವು ಡೀಲ್ ಮಾಡೋದು ತುಂಬ ಈಸಿ. ಬಟ್ ಫಾರ್ಮ್ ಲ್ಯಾಂಡ್ಗಳಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದು ಯಾರ್ಯಾರ್ದೋ ವಂಶ ತೆಗಿಬೇಕು, ಅದಷ್ಟನ್ನು ವೆರಿಫೈ ಮಾಡಿಸೋ ಅಷ್ಟರಲ್ಲಿ ತಲೆ ಕೆಟ್ಟು 12 ಅಣಿ ಆಗಿರುತ್ತೆ. ನಮಗೂ ಅದೇ ಆಗಿದ್ದು ಇವಾಗ. ಫೋನ್ ಮಾಡಿಬಿಟ್ಟು ಅಷ್ಟೇ. ಹೆಂಗ್ ಮಾಡ್ತೀರಾ ಹೇಳಿ, ನೀವು ಪ್ಲಾನ್ ಮಾಡಿ ಇವಾಗ. ಇಲ್ಲ ಮೇಡಮ್ ಬನ್ನಿ, ನಾವು ಬಿಟ್ಬಿಡ್ತೀನಿ, ಅವತ್ತಿಂದ ಬಂದು ಕಾಕಟ್ಕೊಳ್ಳಿ, ಬೇರೆ ದಿವಸ ಮಾಡ್ಕೊಂಡು ಮಾಡ್ಕೊಳ್ಳಿ, ಬರ್ಲಿ ಅವನು. ನಿಮ್ಗೇನ್ ಬೌಂಡ್ರಿ ಫಿಕ್ಸ್ ಮಾಡಿ ಕೊಡ್ತಾರೆ, ತಲೆ ಕೆಡ್ಸ್ಕೋಬೇಡಿ. ನಮ್ಗೆ ಅಧ್ಯಕ್ಷರು ಈಗೆಲ್ಲ ಇಲ್ಲಿ ಮೂಲ ಗೊತ್ತು, ಬಂದ್ರು ಯಜಮಾನ್ರು ಬಂದ್ಬಿಟ್ರಲ್ಲಿ, ಯಜಮಾನ್ರು ಓದ್ತಾರ ಇರೋ ಬಂದ್ರಲ್ಲಿ ಬಿಡು ಅನ್ಕೊಂಡು ನೋಡಿ ಹಿಂಗೆಲ್ಲ ಹೇಳ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಾವಿದ್ದೀವಿ, ಇದೇ ವಿಲೇಜ್, ನಾವು ಹೆಲ್ಪ್ ಮಾಡ್ತೀವಿ ಹಂಗೆ. ಇದೆಲ್ಲ ಏನೂ ನಡೆಯಲ್ಲ ಗೈಸ್. ಏನಂತ ಹೇಳಿದ್ರೆ, ನಿಮಗೆ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೆ ನೀವು ದುಡ್ಡು ಕೊಡ್ತೀರಾ, ನೀವು ಆ ಜಾಗದ್ದು ಡಾಕ್ಯುಮೆಂಟ್ಸ್ ಇಸ್ಕೊತೀರಾ ಅಷ್ಟೇ. ಇದೆಲ್ಲ ಓರಲ್ಲಿ ಅವ್ರು ಏನೇ ಪ್ರಾಮಿಸ್ ಮಾಡಿದ್ರು ನಂಬೋದಕ್ಕಾಗೋದಿಲ್ಲ. ಸೊ ದಿಸ್ ಒನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಏನಂದರೆ ಯಾವುದಾದ್ರು ಒಂದು ಲ್ಯಾಂಡ್ ತೊಗೋಬೇಕಾದ್ರೆ ನಾವು ಹೆಂಗೆ ನೋಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ನಾವು ವೆರಿಫೈ ಮಾಡಬೇಕಂತ. ಇದು ನಿಮಗೆ ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನೀವು ಒಂದ್ಸರಿ ಕಾಮೆಂಟ್ ಮಾಡಿ ಹೇಳಿ, ಯಾರಿಗಾದರೂ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಹಿಂಗೆ ಮೋಸ ಹೋಗಿದ್ದೀರಾ, ಏನು ಕತೆ ಅಂತ ಹೇಳಿಬಿಟ್ಟು. ಕೊನೆಗೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ನಮಗೆ ಬಂದಿತ್ತಲ್ವ, ಅದ್ರ ಬೇಸ್ ಮೇಲೆ ನಾವೇನು ಮಾಡಿದ್ವಿ ಅಂದರೆ, ನಾವೇ ಟೇಪ್ ಇಟ್ಕೊಂಡು ಅಳತೆ ಮಾಡಿಬಿಡೋಣ ಅಂತ ಮಾಡಿದ್ವಿ. ದ ಲ್ಯಾಂಡ್ ಈಸ್ ಫೈನ್, 1 ಎಕರ್ 2 ಗುಂಟಾಸ್ ಇದೆ. ಲ್ಯಾಂಡ್ ಬಗ್ಗೆ ಏನೂ ತೊಂದರೆ ಇಲ್ಲ. ಬಟ್ ನಕ್ಷೆ ಬಂದು ಕ್ರಾಸ್ ಇದೆ, ಇವರು ಸ್ಟ್ರೈಟಾಗಿ ಮ್ಯಾನ್ಯುವಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇದು ಹೇಳೋದಕ್ಕೆ ಸಿಂಪಲ್ ಇದೆ, ಬಟ್ ಇದಕ್ಕೆ ದುಡ್ಡು ಖರ್ಚಾಗುತ್ತೆ. ರೆಕ್ಟಿಫೈ ಮಾಡಿಸೋದಕ್ಕೆ ಗೌರ್ಮೆಂಟ್ ಆಫೀಸಲ್ಲಿ ದುಡ್ಡು ಖರ್ಚಾಗುತ್ತೆ. ಓಕೆನಾ. ಅದನ್ನು ಅವರೇ ಮಾಡಿಸಿ ನಮಗೆ ಸೇಲ್ ಮಾಡೋಕ್ಕಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ವಿ.
ಅದೇನು ಮಾಡ್ತಾರೋ ಗೊತ್ತಿಲ್ಲ, ಸರಿ ಮಾಡಿಸ್ತಾರೋ ಇಲ್ವೋ, ಏನು ಕತೆನೋ ಏನೋ ಗೊತ್ತಿಲ್ಲ. ಇವಾಗ ನಾವು ನೋಡಿ ಮ್ಯಾನ್ಯುವಲಿ ಟೇಪ್ ಇಟ್ಕೊಂಡು ಅಳತೆ ಮಾಡ್ತಾಯಿದ್ದೀವಿ ಎಷ್ಟು ಬರುತ್ತೆ, ಏನು ಕತೆ ಏನು ಅಂತ ಹೇಳಿಬಿಟ್ಟು. ಈ ಲ್ಯಾಂಡ್ನ ಬೈ ಮಾಡೋಕ್ಕೆ ನಿಜ ಹೇಳ್ತೀವಿ, ಎಷ್ಟು ಅಂದರೆ ಎಷ್ಟು ಈಗರಾಗಿ ನಾವು ಹೋಗ್ತಿದ್ವಿ ಅಂತಂದರೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅವ್ರು ಯಾವಾಗ ಕರೀತಾರೋ ಅವಾಗೆಲ್ಲ ಹೋಗ್ತಾಯಿದ್ವಿ ನಾವು. ಅಷ್ಟೊಂದು ಇಷ್ಟಪಟ್ಟು ನಾವು ಈ ಲ್ಯಾಂಡ್ನ ಬೈ ಮಾಡೋಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಬೇರೆ ಕತೆನೇ ಉಲ್ಟಾ ಆಗೋಯಿತು. ಎನಿವೇಸ್, ನಾವೊಂದು ಅಂದ್ಕೊಂಡ್ರೆ ದೇವ್ರು ಇನ್ನೊಂದು ದಾರಿ ತೋರಿಸ್ತಾನೆ ಅಂತ ಹೇಳ್ತಾರಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಏನೂ ಇದರಿಂದ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಇದು ಹೋದರೆ ಇನ್ನೊಂದು ನಾವು ನಮ್ದು ಹಾಗೇನೆ ಬಿಗ್ ಬಜೆಟಿನ ನಾವೇನೋ ಮಾಡ್ತಿದ್ದೀವಿ ಅಂತ ಹೇಳಿದವಾಗ ಆಪ್ಷನ್ ಇಟ್ಕೊಂಡಿರ್ತೀವಿ ನಾನು ಸೋಮು. ಇದಿಲ್ಲ ಅಂದರೆ ನೆಕ್ಸ್ಟ್ ಇದನ್ನು ಏನಕ್ಕೆ, ಬಿಕಾಸ್ ನಿಮಗೆ ಮನೇಲಿದ್ದರೆ ಅದೇನು ಮರಿ ಹಾಕಲ್ಲ. ಅದರಿಂದ ಏನಾದ್ರು ಇನ್ವೆಸ್ಟ್ಮೆಂಟ್ ಆಗಲೇಬೇಕು, ಅಟ್ ಎನಿ ಕಾಸ್ಟ್ ಏನಾದ್ರು ಇನ್ವೆಸ್ಟ್ಮೆಂಟ್ ಆಗಲೇಬೇಕು. ಆ ಥರ ನಮ್ಮ ಮೈಂಡ್ಸೆಟ್ಟು. ಕೆಲವ್ರಿಗೆ ಹಾಗಲ್ಲ, ಮನಿ ಅದು ಸೇವ್ ಮಾಡಿ 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 ಮೂವ್ ಮಾಡ್ತಾರೆ. ಬಟ್ ನಮ್ದು ಹಾಗಲ್ಲ, ನಮ್ಗೆ ಇಷ್ಟು ಅಮೌಂಟ್ ಅಂತ ಬಂದಿದೆ ಅಂತಂದರೆ ಅದನ್ನು ಇಮಿಡಿಯೇಟಾಗಿ ಒಂದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಮ್ಮ ಮೈಂಡ್ಸೆಟ್ಟು. ಸೊ ಇದಾದರೆ ಇನ್ನು ನೆಕ್ಸ್ಟ್ ಒಂದು ಪ್ಲ್ಯಾನ್ ಏನು ಅನ್ನೋದು, ಪ್ಲ್ಯಾನ್ ಬಿ ಏನು ಅನ್ನೋದನ್ನ ನಾವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ಇದರಿಂದ ನಮಗೇನು ಅಷ್ಟೊಂದು ಮನಸ್ಸಿಗೆ ಬೇಜಾರಾಯ್ತಿಲ್ಲ ಅಂತಲ್ಲ. ನಮಗೆ ಮುಂಚೆನೇ ಹೇಳ್ಬೋದಿತ್ತು ಅವರು ಒಂದು ಮಾತು, ಈ ಥರ ಪ್ರಾಬ್ಲಮ್ ಇದೆ, ಅದನ್ನು ಸರಿ ಮಾಡಿಸ್ಕೊಂಡು ಬೇಕಾದ್ರೆ ನೀವು ತೊಗೊಂಬಿಡಿ ಅಂತ ಒಂದು ಮಾತು ಹೇಳ್ಬೋದಿತ್ತು. ಅಷ್ಟು ಕ್ಲೋಸ್ ಬಾಂಡಲ್ಲಿದ್ದು ಅಂತ ನಮಗೆ ಪರ್ಸ್ನಲಾಗಿ ತುಂಬ ಫೀಲ್ ಆಯಿತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ. ಇಟ್ ಹ್ಯಾಪನ್ಸ್. ಒಂದೊಂದು ಲ್ಯಾಂಡ್ನ ತೊಗೋಬೇಕಾದ್ರೆ ಇದೆಲ್ಲ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡಬೇಕು. ಹೆದರ್ಕೊಂಡು ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ನಿಮಗೆ ತುಂಬ ಅದನ್ನು ಹೇಳಿ 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 ಅಟ್ಲೀಸ್ಟ್ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದಕ್ಕಾದರೂ ಟ್ರೈ ಮಾಡ್ತಾರೆ. ಇಲ್ಲಾಂದರೆ ಒಂದು ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳಿ, ಎಲ್ಲ ಆದಮೇಲೆ ಆಮೇಲೆ ಕೊಡಿ ಅಂತ ಹೇಳ್ತಾರೆ. 10 ಲಕ್ಷ 15 ಲಕ್ಷ ಎಲ್ಲ ಅವ್ರಿಗೆ ಲ್ಯಾಂಡ್ ಓನರ್ಸ್ಗಳಿಗೆ ಇದರಲ್ಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವರು. ಓಕೆನಾ, ಬಂದಾಗ ಬರುತ್ತೆ ಬಿಡು, ಅಥವಾ ಹೆಂಗೆ ವಸೂಲಿ ಮಾಡಬೇಕನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ನೀವು ಪೋಸ್ಟ್ ಡೇಟೆಡ್ ಚೆಕ್ ಹಾಕ್ಕೊಟ್ರೆ ಅದನ್ನು ಹೆಂಗೆ ವಸೂಲಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಈ ಥರ ನಮ್ಮ ಥರ ಕಸ್ಟಮರ್ಸ್ನ ಅವರು 1000 ಜನನ ಹ್ಯಾಂಡಲ್ ಮಾಡಿರ್ತಾರೆ, ಈ ಥರ ಲ್ಯಾಂಡ್ ಓನರ್ಸ್ಗಳು. ಓಕೆನಾ, ಸೊ ಅವರು ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಇವಾಗ ನೋಡಿ, ನೀವು ಚೆಕ್ ಹಾಕಿದ್ರೂ ಅದಕ್ಕೊಂದು ಲಿಮಿಟೆಡ್ ಟೈಮ್ ಅಂತ ಇರುತ್ತಾ. ಅದಾದಮೇಲೆ ಅಲ್ಲೇನೋ ಗೌರ್ಮೆಂಟ್ ಆಫೀಸಲ್ಲಿ ಅದು ಕೆಲಸ ಆಗಿಲ್ಲ ಅಂದರೆ ಇಲ್ಲಿ ನೀವು ಚೆಕ್ ಅದನ್ನು ರಿಲೀಸ್ ಮಾಡಲೇಬೇಕಾ. ಸೊ ಇದರಲ್ಲಿ ಏನೂ ವರ್ಕ್ ಆಗಲ್ಲ, ಸುಮ್ಮನೆ ಅಷ್ಟೇ. ಅವರು ಪ್ರಾಮಿಸ್ ಮೇಲೆ ನಾವು ಮಾತಾಡೋದು, ಅವರು ಇದ್ರ ಮೇಲೆ ನಾವು ಮಾತಾಡೋದು, ಅದು ಏನೂ ವರ್ಕ್ ಆಗಲ್ಲ ಇದರಲ್ಲಿ. ಓಕೆನಾ, ನಾವು ಅದನ್ನೆಲ್ಲ ಮಾತಾಡಿದ್ವಿ, ಪೋಸ್ಟ್ ಡೇಟೆಡ್ ಚೆಕ್ ಹಾಕ್ಬಿಡೋಣ, ಅದಾದಮೇಲೆ ಹೀಗೆ ಅಷ್ಟರೊಳಗೆ ಇದು ಮುಗ್ದೋಗುತ್ತೆ, ಇದು ರೆಕ್ಟಿಫೈ ಮಾಡಿಸ್ಬಿಡ್ಬೋದು ಅಂತ. ಆಮೇಲೆ ಸೋಮು ತುಂಬ ಡೀಪಾಗಿ ಯೋಚನೆ ಮಾಡಿದ್ರು. ನೋಡಿ, 3 months ಒಳಗೆ ಈ ಲ್ಯಾಂಡ್ದು ಇದು ರೆಕ್ಟಿಫೈ ಆಗಿಲ್ಲ ಅಂದರೆ ಏನು ಮಾಡ್ಬೇಕು ನಾನು, ಇನ್ನು 10 lakhs ನಾನು ಕೊಡಲೇಬೇಕಲ್ವ ಅವರಿಗೆ. ಹಂಗೆ ಹಿಂಗೆ ಏನೇನೋ, ಬಟ್ ಎಲ್ಲದಕ್ಕೂ ಸೋಮು ಹತ್ರ ಆನ್ಸರ್ ಇತ್ತು. ಓಕೆನಾ, ಅವರು ತುಂಬ ಹುಷಾರು, ಇಂಥ ಲ್ಯಾಂಡೆಲ್ಲ ಬೈ ಮಾಡೋ ವಿಷಯದಲ್ಲೆಲ್ಲ ಭಾರಿ ಹುಷಾರು. ನೋಡೋದಕ್ಕೆ ಅವ್ರು ಏನು ಹೇಳಿದ್ರು ಹ್ಞೂ ಓಕೆ ಅಂತ ಹೇಳ್ತಾರೆ ಆ ಟೈಮಿಗೆ ಅಷ್ಟೇ. ಬಟ್ ಭಾರಿ ಚುರುಕಾಗೆ ಇದನ್ನೆಲ್ಲದನ್ನು ಹ್ಯಾಂಡಲ್ ಮಾಡ್ತಾರೆ ಅವರು. ಓಕೆನಾ, ಹಾಗಾಗಿ ಈ ಒಂದು ಲ್ಯಾಂಡ್ ಕತೆ ಅಲ್ಲಿಗೆ ಮುಗೀತು. ಓಕೆನಾ, ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲ್ಯಾಂಡ್. ನೋಡೋಣ, ಅವರು ಇನ್ನೊಂದು 3-4 months ಆದಮೇಲೆ ಇದನ್ನು ರೆಕ್ಟಿಫೈ ಮಾಡಿಸ್ಕೊಂಡು ಮತ್ತೆ ಬಂದರೆ ಆವಾಗ ನಾವು ತೊಗೋತೀವೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಆಲ್ರೆಡಿ ಹೇಳಿಬಿಟ್ಟಿದ್ರು ಪ್ರೈಸ್ ಕಂಪ್ಲೀಟಾಗಿ ಜಂಪ್ ಆಗುತ್ತೆ, ಆವಾಗ ನಿಮಗೆ ಇದೇ ಪ್ರೈಸಿಗೆ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಹೌದಾ, ಸರಿ ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಾಡಿಗೆ ಬಂದ್ವಿ. ಸೊ ಪ್ಲ್ಯಾನ್ ಬಿ ಏನು ಅಂತ ಹೇಳಿದ್ರೆ ನಿಮಗೆ ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ. ಆಲ್ಸೋ ಪ್ಲ್ಯಾನ್ ಸಿ ಏನಂತ ಅದೂ ಕೂಡ ಇದೆ. ಸೊ ಪ್ಲ್ಯಾನ್ ಎದು ಕಂಪ್ಲೀಟಾಗೆ ಪ್ಯಾಕೌಟ್ ಆಗಿರೋ ಅಂಥ ಒಂದು ಕತೆ ಇದು. ಓಕೆನಾ, ಪ್ಲ್ಯಾನ್ ಬಿಗೆ ವೆಯ್ಟ್ ಮಾಡಿ, ಕಮಿಂಗ್ ಡೇಸಲ್ಲಿ ನಿಮಗೆ ಅದನ್ನು ಹೇಳ್ತೀನಿ. ಆಲ್ಸೋ ಪ್ಲ್ಯಾನ್ ಸಿ, ಇಟ್ಸ್ ಅ ವೆರಿ ಹ್ಯಾಪಿ ಎಂಡಿಂಗ್ ಅಂತಲೇ ನಾನು ಹೇಳ್ತೀನಿ. ಅಲ್ಲ, ಬಿಗಿನಿಂಗ್ ಅಂತ ಹೇಳ್ತೀನಿ. ಓಕೆನಾ, ಎಂಡಿಂಗ್ ಅಲ್ಲ, ಬಿಗಿನಿಂಗ್ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಬಿಗಿನಿಂಗ್, ಅಷ್ಟು ಮಾತ್ರ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಪ್ಲ್ಯಾನ್ ಏದು ನಿಮಗೆ ಸ್ಟೋರಿನ ನಾನು ಹೇಳಿದ್ದೀನಿ. ಆ್ಯಂಡ್ ತುಂಬ ದಿನದಿಂದ ಥಿಂಕ್ ಮಾಡಿ ನಾನು ಹೇಳಿರೋದು ಇದನ್ನು. ಅಂದರೆ ನಿಮಗೂ ಒಂದು ಅವೇರ್ನೆಸ್ ಇರಲಿ, ನಿಮಗೂ ಒಂದು ಡೀಟೇಲ್ಸ್ ಗೊತ್ತಿರಲಿ. ಯಾವುದೇ ಲ್ಯಾಂಡ್ ಬೈ ಮಾಡೋದಕ್ಕೆ ಮುಂಚೆ ನೀವು ಏನೇನು ನೋಡಿರಬೇಕು, ಏನೇನು ತಿಳ್ಕೊಂಡಿರಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಇದ್ರ ಮೇಲೂ ನಿಮಗೇನೋ ಡೌಟ್ಸು, ಅಂದರೆ ನೋಡಿ, ನಾವು ಸಿಟಿಯಲ್ಲಿರೋರು, ನಮಗೆ ಡೌಟ್ಸ್ ಬರೋಲ್ಲ. ಯಾರು ವಿಲೇಜಸ್ ಇರ್ತಾರೋ ಅವ್ರಿಗೆ ಇದೆಲ್ಲ ಆಲ್ರೆಡಿ ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ, ಆಯಿತಾ. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ ಇದು ನೋಡಬೇಕನ್ನೋ ದೇವರಾಣೆಗೂ ನಮಗೆ ಐಡಿಯಾನೇ ಇರಲಿಲ್ಲ.
ಆಮೇಲೆ ತಲೆ ಕೆಟ್ಟೋಯ್ತು ನಿಜವಾಗ್ಲೂ. ಒಂದು ಬಿ ಡಿ ಎ ಪ್ರಾಪರ್ಟಿ ಆದರೆ ಬೆಂಗಳೂರಲ್ಲಿ ಟಕ್ಕಂತ ಹಿಂಗೆ ದುಡ್ಡು ಕೊಡ್ತೀವಿ, ಹಂಗೆ ರಿಜಿಸ್ಟ್ರ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಷ್ಟೇ. ಅದರಲ್ಲಿ ಏನಿಲ್ಲ, ಏನು ಎಂಥದ್ದು ಇರೋದಿಲ್ಲ ಅದರಲ್ಲಿ. ಓಕೆನಾ, ಅಷ್ಟು ಈಸಿ ಅದು ಬೆಂಗಳೂರಲ್ಲಿ ಡೀಲ್ ಮಾಡೋದು ಬಿ ಡಿ ಎ ಪ್ರಾಪರ್ಟಿಗಳನ್ನೆಲ್ಲ. ಅಂದರೆ ನಾವು ಬೇರೆದಕ್ಕೆ ಹೋಗೋದು ಇಲ್ಲ ಬಿಡಿ, ಬಿಕಾಸ್ ಬೇರೆದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ನಾವು ಹೋಗೋದು ಇಲ್ಲ ಆ ರೀತಿ. ಅಂದರೆ ಬಿ ಖಾತಾ ಇದೆ, ಈ ಖಾತಾ ಇದೆ, ಅದು ಇದು ಬೇರೆ ಬೇರೆ ಖಾತಾಗಳಿರುತ್ತೆ, ಬಿ ಎಮ್ ಮಾಡಿ ಅವಕ್ಕೆಲ್ಲ ಹೋಗಲ್ಲ, ಯಾಕೆಂದರೆ ನಮಗೆ ಅದು ನಂಬಿಕೆ ಇಲ್ಲ, ಅದಕ್ಕೋಸ್ಕರ. ಓಕೆನಾ. ಬಟ್ ಬಿ ಡಿ ಎದ್ ನಮ್ಗೆ ಹಂಗಲ್ಲ, ಹಿಂಗೆ ನೋಡ್ತೀವ ಟಕ್ಕಂತ ದುಡ್ಡು ರೆಡಿ ಇರುತ್ತಾ, ಹೋಗೋದು ರಿಜಿಸ್ಟ್ರ್ ಮಾಡೋದು ಬರ್ತಾ ಇರೋದು ಅಷ್ಟೇ ಕೆಲಸ ಇದರಲ್ಲಿ. ಬಟ್ ಈ ಫಾರ್ಮ್ ಲ್ಯಾಂಡ್ಗಳದ್ದು ಡಾಕ್ಯುಮೆಂಟ್ಸು ವೆರಿಫೈ ಮಾಡಿಸೋಷ್ಟರಲ್ಲಿ ದೇವ ಬೇಡವೇ ಬೇಡ ಅಂತ ನಿಜಲ್ಲೂ ಡಿಸೈಡ್ ಆಗಿದ್ದೀವಿ. ಮೇ ಬಿ ಇದು ನಮ್ಮ ವೇಯಲ್ಲಿ ಇಲ್ಲ, ಇದಕ್ಕೆ ನಮ್ಮ ಋಣ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಇಟ್ಸ್ ಓಕೆ, ನಮಗಿದ್ರಲ್ಲಿ ಏನೋ ಬೆಳಿಬೇಕು ಆ ಥರದ್ದು ಏನೂ ಇರಲಿಲ್ಲ. ಓಕೆನಾ, ನಮ್ಮ ಪ್ಲ್ಯಾನು ಇದರಲ್ಲೇನೋ ಬೆಳಿಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಆ ಥರ ಏನಿಲ್ಲ. ಬಟ್ ಒಂದು ಚೆನ್ನಾಗಿರೋ ಫಾರ್ಮ್ ಹೌಸ್ನ ಡೆವಲಪ್ ಮಾಡಬೇಕು ಅನ್ನೋದಿತ್ತು, ಮತ್ತು ರೀಸೆಲ್ ಮಾಡಬೇಕು ಅನ್ನೋದು 2 ಆಪ್ಷನ್ ಇತ್ತು ನಮಗೆ. ಓಕೆನಾ. ಸೊ ರೀಸೆಲ್ ಮಾಡಿದ್ರೂ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ, ಅದ್ರ ಜೊತೆಗೆ ನಮಗೆ ಅದು ಮಾಡಿಲ್ಲ ಅಂದರೂ ಕೂಡ ಒಂದು ಒಳ್ಳೆ ಫಾರ್ಮ್ ಹೌಸ್ನ ಬಿಲ್ಡ್ ಮಾಡಿಕೊಂಡು ಬೆಂಗಳೂರಿಂದ ಆವಾಗವಾಗ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಅವಾಗವಾಗ ಹೋಗಿ ಬರೋದು ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಇದಕ್ಕೆ ಕೈ ಹಾಕಿದ್ವಿ. ಬಟ್ ಅದೇ ಒಂದಿಷ್ಟು 40,000ವರೆಗೂ ಖರ್ಚು ಆಯಿತು. ಇಟ್ಸ್ ಓಕೆ, ಯಾಕಂದರೆ ನೀವು ಆಮೇಲೆ ಒಂದೇ ಸರಿ ಕೋಟಿಗಟ್ಟಲೆ ದುಡ್ಡನ್ನ ಕೊಟ್ಬಿಟ್ಟು ಅಲ್ಲಿ ನೀವು ಸಫರ್ ಮಾಡೋದಕ್ಕಿಂತ ನಾನು ಹೇಳೋದು ಇಲ್ಲಿ 30,000 40,000 ಇಟ್ ಈಸ್ ಫೈನ್. ಬಟ್ ಅಕ್ಕಪಕ್ಕದ ಲ್ಯಾಂಡ್ ಅವ್ರು ಇಷ್ಟನ್ನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಗೊತ್ತಾ. ಆ ಪಕ್ಕದ ಲ್ಯಾಂಡ್ ಅವ್ರದ್ದು ಅಷ್ಟೇ, ಅವರು ಒಂದು ಸರ್ವೇನೇ ಮಾಡಿಸಿಲ್ಲ, ಅವರ ಇದಕ್ಕೆ ಸರ್ವೇನೇ ಮಾಡಿಸ್ಕೊಂಡಿಲ್ಲ, ದುಡ್ಡು ಖರ್ಚಾಗತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಲ್ಯಾಂಡ್ನ ತೊಗೊಂಡು ಬಿಟ್ಟಿದ್ದಾರೆ ಅಷ್ಟೇ. ಅದು ಆ ರೀತಿ ಇನ್ವೆಸ್ಟ್ ಮಾಡಲ್ಲ ರೀ ಯಾರೂ. ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲ ರೆಕ್ಟಿಫೈ ಮಾಡಿಸ್ಕೊಂಡು ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ ಹಿಂಗೆ ಇರಬೇಕು, ಯಾರೂ ಮಾಡಲ್ಲ. ಎಲ್ಲ ಪಾಪ ಬೆಂಗಳೂರವರು ಅಲ್ಲಿಗೆ ಹೋಗೋರು ಸ್ವಲ್ಪ ದುಡ್ಡು ಮನೆ ಕಡೆ ಎಲ್ಲ ಚೆನ್ನಾಗಿರೋರು ಏನು ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ನೀವು ಅದೇ ಅಕ್ಕಪಕ್ಕ ಅಲ್ಲಾರು ವಿಲೇಜಸ್ ಇರ್ತಾರೆ, ಅದು ತುಂಬ ಮಿಸ್ಟೇಕ್ ಇರುತ್ತೆ, ಹೋಗ್ಬಿಟ್ಟು ಒಂಚೂರು ದುಡ್ಡು ಖರ್ಚಾಗೋ ಸರಿ ಮಾಡಿಸ್ಕೊಳ್ಳಿ, ಯಾರೂ ಮಾಡಿಸಲ್ಲ, ಯಾರೂ ಇನ್ವೆಸ್ಟ್ ಮಾಡಲ್ಲ ಅದಕ್ಕೆ, ಆಯಿತಾ. ಆ ಥರ ನಮ್ಮ ಲ್ಯಾಂಡ್ ಅವಾಗಿಂದ ನಾವು ಹಿಂಗೆ ಯೂಸ್ ಮಾಡಿರೋದು, ಹಿಂಗೆ ಇಟ್ಕೋತೀವಿ ನಾವು ಅಂತ ಹೇಳ್ತಾರೆ ಅವರು, ಆ ಥರ. ಸೊ ಅದೆಲ್ಲ ಆವಾಗಿಂದ ಪಕ್ಕದವ್ರು ಮಾತಾಡ್ಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ. ಬಟ್ ನಾವು ಹಂಗಾಗಲ್ಲ, ಹೋಗಿ ಊರಿಂದ ಊರಿಗೆ ಹೋಗ್ಬಿಟ್ಟು ಹಾಗೆಲ್ಲ ನಾವು ಅಲ್ಲಿ ಗುದ್ದಾಡ್ಕೊಂಡು ಅವ್ರ ಹತ್ರ ಹಾಗೆಲ್ಲ ಆಗೋದಿಲ್ಲ ಅಲ್ವಾ. ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಓಕೆನಾ. ಇಟ್ಸ್ ನಾಟ್ ದಟ್ ಅವ್ರು ಯಾರನ್ನೋ ಮೋಸ ಮಾಡೋಕ್ಕೇ ಹುಡುಕ್ತಿರ್ತಾರೆ ಅನ್ನೋ ಥರ, ಹಂಗಲ್ಲ ಇದು. ಓಕೆನಾ. ಅವ್ರಿಗೇನಂದರೆ ಅವ್ರದ್ದೊಂದು ಕಮಿಟ್ಮೆಂಟ್ ಹೋಗ್ತಾ ಇರುತ್ತೆ, ಅದಕ್ಕೆ ಯಾರು ಒಬ್ಬರು ಸಿಕ್ಕಿದ್ರೆ ಹಿಂಗೆ ಸೇಲು ರೀಸೆಲ್ ಇದು ಅವ್ರದ್ದು ಕಾಮನ್ ಬಿಸ್ನೆಸ್ ಆಗಿರುತ್ತೆ. ಬಟ್ ನಮಗೆಲ್ಲ ಇದು ಹ್ಯೂಜ್ ಇನ್ವೆಸ್ಟ್ಮೆಂಟು, ಏನು ಕೋಟಿಗಟ್ಟಲೆ ಏನೇನು ತಮಾಷೆನಾ ಅಲ್ಲ ಅಲ್ವಾ, ತುಂಬ ಕಷ್ಟ. ಅದರಲ್ಲೂ ಇದಕ್ಕೆ ಬ್ಯಾಂಕ್ ಲೋನ್ಗಳಾಗಲ್ಲ, ಗೊತ್ತಲ್ಲ ನಿಮಗೆ, ಫಾರ್ಮ್ ಲ್ಯಾಂಡ್ಗಳಿಗೆ ಲೋನ್ ಆಗಲ್ಲ. ಇದು ಏನಿದ್ರು ನಿಮ್ಮ ಒಂದು ಸೇವಿಂಗ್ಸಲ್ಲಿ ನೀವು ಏನು ಸೇವ್ ಮಾಡ್ಕೊಂಡಿರ್ತೀರ ದುಡ್ಡಲ್ಲಿ ಅದರಲ್ಲಿ ಮಾತ್ರನೇ ತೊಗೊಳ್ಳೋದು. ಏನೋ 10-15 ಲಕ್ಷ ಅಂದರೆ ನಿಮ್ಗೆ ಇಮಿಡಿಯೇಟಾಗಿ ಎಲ್ಲೋ ಸಿಕ್ಕಿಬಿಡುತ್ತೆ. ಕೋಟಿಗಟ್ಟಲೆ ಅಂದರೆ ಅದು ತುಂಬ ಕಷ್ಟ. ಸೊ ನಮಗಿದು ಕೋಟಿ ವರ್ತಿದೆ ಲ್ಯಾಂಡು. ಸೊ ಹಾಗಾಗಿ ನಾನು ಹೇಳ್ತಿರೋದು ಅಷ್ಟೊಂದು ಸ್ಟ್ರೆಸ್ ಮಾಡಿ. ನಿಮ್ಗೆ ಅನ್ನಿಸ್ಬೋದು, ನೀವು 1 ಕೋಟಿನ ಹೇಳ್ತಾರ ಪ್ರೈಸು, 1 ಕೋಟಿ ಹಂಗಂತ ಅನಿಸುತ್ತೆ ನಿಮಗೆ. ರಿಜಿಸ್ಟ್ರೇಷನ್ ಕಾಸ್ಟ್ ಆಗಲಿ, ನಿಮಗೆ ಒಂದು ಸೈಡು ಪಿಂಚನ ಅಥವಾ ವಾಲ್ ಹಾಕ್ತೀರಾ ಅಂತಂದರೆ ಎಲ್ಲ ಸೇರಿಸಿ ನಿಮಗೆ ಕೋಟಿಗಟ್ಟಲೆ ಆಗೋದು ಈ ಲ್ಯಾಂಡ್ಗಳು. ರೀಸೆಲ್ಗೂ ಕೂಡ ಅಷ್ಟೇ ಚೆನ್ನಾಗಿ ಹೋಗುತ್ತೆ. ಆ ಲ್ಯಾಂಡ್ ಪ್ರೈಸು ಅಷ್ಟು ಇನ್ಕ್ರೀಸ್ ಆದ್ರೂ ಕೂಡ ರೀಸೆಲ್ಗೂ ಅಷ್ಟೇ ಚೆನ್ನಾಗಿ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ಡಾಕ್ಯುಮೆಂಟೇ ಸರಿ ಇಲ್ಲ ಅಂದರೆ ನಾವು ಯಾರಿಗೆ ರೀಸೆಲ್ ಮಾಡೋಕ್ಕಾಗುತ್ತೆ. ಈಗ ನಮ್ಮಂಗೆ ಯಾರೋ ಒಬ್ಬರು ಗೊತ್ತಿರುತ್ತಪ್ಪ ಅವರಿಗೆ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಯಾರೂ ತೊಗೊಳಲ್ಲ ಆವಾಗ. ಓಕೆನಾ. ಸೊ ಇಷ್ಟ ಆಯಿತು ಕತೆ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೇಕ್ಓವರ್ ಬೈ ದೀಪಾ ಸೋಮ್ ಅಥವಾ ದೀಪಾ ಸೋಮ್ ಕನ್ನಡ ವ್ಲಾಗ್. ಎಲ್ಲೋ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗಾಗಿರೋಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡಿ, ಸೊ ದಟ್ ನನಗೂ ಅರ್ಥ ಆಗುತ್ತೆ, ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ನಮ್ಮ ಮೂವ್ ಯಾವ ರೀತಿ ಇರಬೇಕು ಅಂತ ನನಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲ್ಯಾನ್ ಎ ಮುಗೀತು, ಪ್ಲ್ಯಾನ್ ಬಿ ಆ್ಯಂಡ್ ಪ್ಲ್ಯಾನ್ ಸಿ ಏನಿರ್ಬೋದು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್ ಗಾಯ್.